ನಮಸ್ಕಾರ. ಇದು ಸೆಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಶಾಲೆ ಥರ ಆಗಿದೆ. 2 ತಿಂಗಳಿಂದ ದಿನ ಬೆಳಿಗ್ಗೆ ಬರ್ತೀವಿ, ಸಂಜೆ ವಾಪಸ್ ಹೋಗ್ತೀವಿ. ಚಿದು ಅಂಕಲ್ ಹೇಳಿದಾಗ ಸರಿ, ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ಚಿದು ಅಂಕಲ್ ಅಂತ ಕರಿತೀನಿ, ನಿಮಗೆಲ್ಲ ಶ್ರೀಧರ್ ಅಂತ ಪರಿಚಯ. ನಾನು ಸಾಕಷ್ಟು ಮಾತಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ. ಕಲೆ ಇಲ್ಲಿ ಬಂದ ಮೇಲೆ ಎಲ್ಲರೂ ಅಡ್ಡ ಹಾಕೋದು ನೋಡಿ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಅದನ್ನು. ಇಡೀ ಚಿತ್ರ ಮಾರ್ಕೆಟ್ ಬಗ್ಗೆ ನಾವೆಲ್ಲರೂ ದಿನನಿತ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಸಲ ಮಾತಾಡ್ತಿರ್ತೀವಿ. ಇದೊಂದು ಸಮಸ್ಯೆ ಇರೋಂಥ ಒಂದು ಸಮಸ್ಯೆ, ಅದನ್ನು ಕಂಪ್ಲೀಟಾಗಿ ಹೇಳೋದಕ್ಕಾಗಲ್ಲ. ಸೊ ಹೀರೋ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಆ ಮಾರ್ಕೆಟಲ್ಲೇ ಇದ್ದು ಆ ಸಮಸ್ಯೆ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಡುವಂಥ ಒಂದು ಪಾತ್ರ. ಒಬ್ಬ ಅನಾಥ ಅವನು. ಯಾರು ಇಲ್ದಿರೋರಿಗೆ ಇಡೀ ಜಗತ್ತೇ ಕುಟುಂಬ ಅಂತಾರೆ. ಸೊ ಅದೇ ರೀತಿ ಅವನಿಗೆ ಈ ಮಾರ್ಕೆಟೇ ಜಗತ್ತು, ಇಡೀ ಮಾರ್ಕೆಟೇ ಕುಟುಂಬ. ಮಾರ್ಕೆಟಲ್ಲಿರೋ ಜನನೇ ಅವನ್ನ ಹುಟ್ಟಿದಾಗಿಂದ ಬೆಳೆಸಿರ್ತಾರೆ. ಅವನ ತಂದೆ ತಾಯಿ ಯಾರು ಅಂತ ಮುಂಚೆ ಗೊತ್ತಿರಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ. ಅವನಿಗೆ 3 ಜನ ಜೊತೆಗೆ ಬೆಳೆದಿರ್ತಾರೆ. ದಾದಾ ಕ್ಯಾರೆಕ್ಟರ್ ಜೊತೆ ಬೆಳೀತಿರ್ತಾರೆ. ಸೊ ಮಾರ್ಕೆಟಲ್ಲಿರುವಂಥ ಒಂದು ಬಾಂಧವ್ಯ, ಅಲ್ಲಿರುವಂಥ ಸಮಸ್ಯೆಗಳು ಆ್ಯಂಡ್ ಅದ್ರ ವಿರುದ್ಧ ಹೇಗೆ ಈ ಪಾತ್ರಗಳೆಲ್ಲ ಹೋರಾಡ್ತಾರೆ ಅನ್ನೋದು ನಮ್ಮ ಕತೆ. ಕಲೆ ಅವ್ರ ಕೊರಿಯೋಗ್ರಾಫರ್ ಆಗಿ ಮಾಡಿದ ಮೊದಲನೇ ಸಾಂಗು ನಂದೇನೆ, ಅದು ಸೂಪರ್ ಹಿಟ್ ಆಗಿತ್ತು. ಈಗ ಅವ್ರ ನಿರ್ದೇಶನ ಮೊದಲು ನನ್ನ ಜೊತೆನೆ ಮಾಡ್ತಿದ್ದಾರೆ, ಇದು ಖಂಡಿತವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ತುಂಬ ಒಳ್ಳೆ ಟೆಕ್ನಿಷಿಯನ್ ಕಲೆ ಅವರು. ಯಾಕಂದರೆ ಒಂದು ಟ್ರಾನ್ಸಿಷನ್ ಆದಾಗ ಕೊರಿಯೋಗ್ರಾಫರ್ ಇಂದ ಡೈರೆಕ್ಟರ್ ಆದಾಗ ಎಲ್ರಿಗೂ ಡೌಟ್ಸ್ ಇರುತ್ತೆ. ನನಗೆ ಕಾನ್ಫಿಡೆನ್ಸ್ ಇತ್ತು, ಬಟ್ ಸಾಕಷ್ಟು ಜನ ಕೇಳೋರು ಹೇಗೆ ಅಂತ. ಬಟ್ ಹೀ ಈಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎಮೋಷನ್ಸು ಆಡಿಯನ್ಸ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದು ಏನೇ ಸೆಟ್ ಹಾಕಿ ಏನೇ ಮಾಡಿದ್ರು ಜನಕ್ಕೆ ಎಮೋಷ್ನಲ್ ಆಗಿ ಒಂದು ಕಥೆ ಆಗಲಿ ಸಿನಿಮಾ ಆಗಲಿ ಕನೆಕ್ಟ್ ಆಗಬೇಕು. ಅದಾದಾಗ ಖಂಡಿತವಾಗ್ಲೂ ಜನ ಸಿನಿಮಾನ ಇಷ್ಟಪಡ್ತಾರೆ. ಸೊ ಅಂಥ ಸಿನಿಮಾ ಚೀತಾ ಆಗುತ್ತೆ. ಚಿನಿ ಮಾಸ್ಟರ್ ಜೊತೆ ನಾನು ಸಾಕಷ್ಟು ಸಲ ಅವರು ಕೊರಿಯೋಗ್ರಾಫರ್ ಆಗಿ ನನ್ನ ಪಳಗಿಸಿದ್ದಾರೆ ಸಾಕಷ್ಟು ಸಲ. ಈಗ ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ. ಬಟ್ ಅವ್ರ ಎನರ್ಜಿ ನಾನು ಇನಿಷಿಯಲ್ ಡೇಸಲ್ಲಿ ಬಂದಾಗ ಹೇಗಿತ್ತೋ ಇವಾಗಲೂ ಹಾಗಿದೆ, ಮುಂದಕ್ಕೂ ಖಂಡಿತವಾಗ್ಲೂ ಹಾಗೇ ಇರುತ್ತೆ. ನಮ್ಮ ಸಿನಿಮಾ ಚೆನ್ನಾಗಿ, ಯಾವುದೇ ಸಿನಿಮಾ ಚೆನ್ನಾಗಿ ಬರ್ಬೇಕಂದ್ರೆ ಖಂಡಿತವಾಗ್ಲೂ ನಿರ್ಮಾಪಕರು ಅದಕ್ಕೆ ಬಹಳ ಮುಖ್ಯವಾಗ್ತಾರೆ. ಪ್ಯಾಷನೇಟ್ ನಿರ್ಮಾಪಕರು ಬಹಳ ಮುಖ್ಯವಾಗ್ತಾರೆ. ಕಥೆನ ಅರ್ಥ ಮಾಡ್ಕೊಬೇಕು, ಕತೆಗೆ ಏನು ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ನಟರು ಯಾರು ಬೇಕು ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ಟೆಕ್ನಿಕಲ್ ಆಗಿ ಕ್ಯಾಮ್ರಾಮನ್ ಏನು ಕೇಳ್ತಾರೆ, ಲೈಟ್ಸ್ ಆಗಿರ್ಬೋದು, ಏನೇ ಎಕ್ವಿಪ್ಮೆಂಟ್ ಆಗಿರ್ಬೋದು, ಇವೆಲ್ಲನೂ ಅರ್ಥ ಮಾಡಿಕೊಂಡು ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಭಾಳ ಖುಷಿ ಆಗುತ್ತೆ ನಿಜವಾಗ್ಲಿ. ಈಗಾಗಲೇ ನಮಗೆ ಈಗ ಆನ್ಲೈನ್ ಎಡಿಟಿಂಗ್ ನಡೀತಿರುತ್ತೆ. ಸೊ ಸಿನಿಮಾನ ಮಾಡ್ತಾ ಹಾಗೆ ನೋಡ್ತಿರ್ತೀವಿ. ಸೊ ತುಂಬ ಖುಷಿ ಇದೆ. ಸಿನಿಮಾ ಹೇಗೆ ಬರ್ತಿದೆ ನೋಡಿ, ಬಹಳ ಖುಷಿ ಇದೆ ನನಗೆ. ಶಿವು ಗಣಾಲಿ ಜೊತೆ ಕೆಲಸ ಮಾಡಿದ್ವಿ. ಒಬ್ಬ ನಟನಾಗಿ ಎಷ್ಟು ಇಷ್ಟನೋ ಒಬ್ಬ ವ್ಯಕ್ತಿಯಾಗಿ ತುಂಬ ಇಷ್ಟ ನನಗೆ. ಸೊ ನನ್ನ ತುಂಬ ಹತ್ರ ಸೇರಿಸ್ಕೊಂಡಿದ್ದೀನಿ ಹೃದಯಕ್ಕೆ. ಶಂಕರ್ ತುಂಬ ಒಳ್ಳೆ ಡೈಲಾಗ್ಸ್ ಬರ್ದಿದ್ದಾರೆ. ಆ ಡೈಲಾಗ್ಸ್ ಎಲ್ಲೂ ಮಿಸ್ ಆಗಬಾರ್ದು ಅಂತ ಅವ್ರಿಗೂ ಒಂದು ಪಾತ್ರ ಕೊಟ್ಟು ಇಲ್ಲೇ ಕೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಟೆನ್ನಿಸ್ ಅಂಕಲ್ ತಂದೆ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರಗಳ ಜೊತೆ ಸೇರಿ ಕೆಲಸ ಮಾಡೋ ಒಂದು ಅದೃಷ್ಟ ಏನು ಅಂದರೆ ಸಾಕಷ್ಟು ಕಲಿಬೋದು ಅವ್ರ ಎಕ್ಸ್ಪೀರಿಯನ್ಸಸ್ಸಿಂದ. ಅವರು ಇಂಡಸ್ಟ್ರಿನ ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದಾರೆ, ಇಂಡಸ್ಟ್ರಿ ಹೇಗೆ ಚೇಂಜ್ ಆಗ್ತಾ ಬಂದಿದೆ, ಮೇಕಿಂಗ್ ಹೇಗೆ ಚೇಂಜ್ ಆಗ್ತಾ ಬಂದಿದೆ. ಆ್ಯಂಡ್ ಅವ್ರು ಹೇಳೋವಂಥ ಕಥೆಗಳು ನಮಗೀಗ ಸಾಕಷ್ಟು ಸೌಕರ್ಯಗಳಿರ್ತವೆ. ಈ ಕ್ಯಾರವಾನಿಂದ ಹಿಡಿದು ಏನೇ ಆಗಲಿ ಟೆಕ್ನಿಕಲ್ ಆಗಿ, ಅದೇ ಮಾಸ್ಟರ್ ಹೇಳ್ತಿದ್ರು, ಇವಾಗ ಇಲ್ಲೇ ಎಡಿಟಿಂಗ್ ಮಾಡ್ಬಿಡ್ತೀರಾ, ಅವಾಗ ನಾವು ಒಂದು ಎಡಿಟಿಂಗ್ ರೂಮಲ್ಲಿ ಕತ್ರಿಯಲ್ಲೇ ಎಡಿಟಿಂಗ್ ಮಾಡಬೇಕಿತ್ತು. ಆ್ಯಂಡ್ ಅದೇ ಬೇರೆ ರೀತಿ ಅಂತ. ಸೊ ಆ ಥರದ್ದು ಸಾಕಷ್ಟು ಕಲಿತಿರ್ತೀವಿ. ಲೇಖನ ಮೊದಲನೇ ಸಿನಿಮಾ ಅಂತ ನಂಗೆ ಗೊತ್ತಿರಲಿಲ್ಲ. DKDಯಲ್ಲಿ ಮಾಸ್ಟರ್ ತುಂಬ ತಲೆ ತಿಂದಿದ್ಲು ಅಂತ ಹೇಳ್ತಿದ್ರು. ಬಟ್ ತುಂಬ ಚೆನ್ನಾಗಿ ಮಾಡ್ತಿದೆ ಮಗು, ಇದು ಸಾಕಷ್ಟು ಖುಷಿಯಾಗುತ್ತೆ. ಕಲೆ ಹೇಳೋ ಕಮ್ಯಾಂಡ್ಸ್ನ ಕೆಲವು ಮಕ್ಳು ಕನ್ಫ್ಯೂಸ್ ಆಗ್ತಾರೆ. ಕಲೆ ಕೊಡೋ ಕಮ್ಯಾಂಡ್ಸ್ನ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಗುರು ಅವರು ಈಗಾಗಲೇ ಒಂದು ತುಂಬ ಒಳ್ಳೆ ಸಿನಿಮಾ ಮಾಡಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದ್ದರು ಅವರು. ಸೊ ಗುರು ಟೆಕ್ನಿಕಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕಲರ್ ಪ್ಯಾಲೆಟ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ, ಮತ್ತೆ ಕಪ್ಪಿರುತ್ತಾ ಅಂತ ಇಲ್ಲ. ತುಂಬ ಒಳ್ಳೆ ಕಲರ್ ಪ್ಯಾಲೆಟ್ನ ಚೂಸ್ ಮಾಡ್ಕೊಂಡಿದ್ದಾರೆ, ಈ ರೆಡ್ಸು ಬ್ರೌನ್ಸ್ ಎಲ್ಲ. ಸೊ ಅದು ಈಗ ನಾವಲ್ಲೇ ಲ್ಯಾಪ್ಟಾಪಲ್ಲಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಖಂಡಿತವಾಗ್ಲೂ
ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮೇಘ ಅವ್ರಿಗೆ ಎಲ್ರಿಗೂ ಖಂಡಿತವಾಗ್ಲೂ ಪರ್ಚೇಸ್ ಇದೆ ಫ್ಯಾಬ್ಯುಲಸ್ ಆಕ್ಟರ್. ಸಿದ್ದು ಅಂಕಲ್ ಹೇಳ್ದಂಗೆ ಸಾಕಷ್ಟು ಮನೆಗಳಲ್ಲಿ ಟೀ ಕಾಫಿ ಸಿಕ್ಕಿರಲ್ಲ ಆ ಸಮಯಕ್ಕೆ. ತುಂಬಾ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಆಕ್ಚುಲಿ ಅವ್ರ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅನ್ಕೊಂಡಿದ್ದೆ, ಬಟ್ ಮಾಸ್ಟರ್ ಕತ್ರಿ ಹಾಕಿದ್ರೆ. ಸೊ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಒಂದು ಪೆಕ್ಯುಲಿಯರ್ ವರ್ತನೆ ಇದೆ. ಅಂಡ್ ಯಾವುದೇ ಪಾತ್ರ ಎಲ್ಲೇ ಬಂದು ಅರ್ಧದಲ್ಲಿ ನಿಂತೋಗಲ್ಲ. ಪ್ರತಿಯೊಂದು ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಸಾಕಷ್ಟು ಪಾತ್ರಗಳಿದೆ. ನಾನು ಕಲೆಯವ್ರನ್ನ ಕೇಳಿದ್ದೆ, ಇಷ್ಟೊಂದು ಪಾತ್ರಗಳಿದೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಪ್ರತಿಯೊಂದು ಪಾತ್ರ ರೌಂಡ್ ಆಫ್ ಆಗುತ್ತಾ ಅಂತ. ಬಟ್ ಈಗ ನಾನು ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ, ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂಥ ಶಕ್ತಿ ಇದೆ ಅಂಡ್ ರೌಂಡ್ ಆಫ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಚೀತಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ. ತುಂಬ ಪಾಸಿಟಿವ್ ಎನರ್ಜಿ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಅದೇ ಹೇಳ್ತಿದ್ವಲ್ಲ, ಇಲ್ಲಿ ಮಾರ್ಕೆಟಲ್ಲೇ ಬೆಳೆದಿರೋಂಥ ಹುಡುಗ. ಸೊ ಇಲ್ಲಿ ಭೇದ ಭಾವ, ಕಾಸ್ಟ್ ಆಗ್ಬೋದು, ರಿಲಿಜನ್ ಆಗಿರ್ಬೋದು, ಏನೂ ಇಲ್ಲ. ಸೊ ಈ ಟ್ಯಾಟೂ ಎಲ್ಲವೂ ಇದೆ. ಸೊ ಅವನ ಆಲೋಚನೆ ಆ ರೀತಿ ಇರುತ್ತೆ. ಅಂಡ್ ಅವನ್ನ ಬೆಳೆಸಿದವರು ಎಲ್ಲರೂ ಇರ್ತಾರೆ. ಸೊ ಅವನ ಆಲೋಚನೆನ ತೋರಿಸೋದಕ್ಕೆ ಈ ಟ್ಯಾಟೂ. ಅದೇ ತರ ಇರುತ್ತೆ ಕ್ಯಾರೆಕ್ಟರ್ ಕೂಡ. ಅಂದ್ರೆ ಎಲ್ಲರನ್ನ ಒಟ್ಟಾಗಿ ನೋಡುವಂತದ್ದು, ಎಲ್ಲರೂ ಒಟ್ಟಾಗಿ ಇರಬೇಕು. ಎಲ್ರಿಗೋಸ್ಕರನು ಹೋರಾಡುವಂತ ಹೀರೋನ್ ಎಲ್ರೂ ಅಷ್ಟೇ ಪ್ರೀತಿ ಮಾಡ್ತಾನೆ. ಆಕ್ಚುಲಿ ಆ ಸೀನ್ಗಳೆಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ. ಅವನ್ನ ಬೇರೆ ಪಾತ್ರಗಳ ಕನೆಕ್ಷನ್ ತೋರಿಸುವಂತ ಸೀನ್ಸ್ ಬಹಳ ಚೆನ್ನಾಗಿದೆ. ಇವನು ಕೆಲಸ ಮಾರ್ಕೆಟ್ ಅಲ್ಲಿ ಏನು ಅಂದ್ರೆ, ಬೆಳಿಗ್ಗೆ ಸಾಕಷ್ಟು ಮೆಟೀರಿಯಲ್ ಚೀಟಿ ತಗೊಂಡ್ಬರ್ತಾರೆ, ಯಾವ್ಯಾವ ಫಂಕ್ಷನ್ಗಳಿಗೆ ಎಲ್ಲೆಲ್ಲಿ ಏನೇನು ಐಟಮ್ ಬೇಕು ಅಂತ. ಅದನ್ನ ವೇಗವಾಗಿ ಯಾರು ತಗೊಂಡ್ಬಂದು ಅವ್ರಿಗೆ ಫಸ್ಟ್ ಕೊಡ್ತಾರೆ, ಅವ್ರು ಅದನ್ನ ತಗೊಂಡ್ ಹೋಗ್ತಾರೆ. ಸೊ ಅದಕ್ಕೆ ಈ ಚೀತಾ ಅವನ ಅದರಲ್ಲಿ ಪಂಟರಾಗಿರ್ತಾನೆ. ನೀವು ಯಾವ ಅನಿಮಲ್ಗೆ ನಿಮ್ಮನ್ನ ನೀವು ಇದು ಮಾಡ್ಕೊಳ್ತೀರಾ? ನೀವೇ ಹೇಳ್ಬೇಕು. ಯಾವ್ದೋ ಒಂದು ಸಾಧು ಪ್ರಾಣಿ ಹೆಸರು. ಆಮೇಲೆ ಇದರಲ್ಲಿ ರಂಗಾಯಣ ರಘು ಸಾರು ಮಾಡ್ತಾರೆ, ಶ್ರುತಿ ಅಭಿಯಾನ್ ಮೇಡಮ್ ಮಾಡ್ತಾರೆ. ಆಮೇಲೆ ಎಲ್ಲ ಖಂಡಿತ. ಆಮೇಲೆ ವಿಷಯ ಇಲ್ಲ ಮುಗಿಸ್ಬಿಟ್ರೆ ಸಿನಿಮಾ ರಿಲೀಸ್ ಆಗೋವರೆಗೆ ಇದೆಯಲ್ಲ ಸರ್. ಅದೇ ಒಬ್ಬೊಬ್ಬರದ್ದು ಒಂದು ವಿಭಿನ್ನವಾಗೇ ಇದೆ ಸರ್. ಮತ್ತು ಸ್ಟೇಜ್ ಬೈ ಸ್ಟೇಜ್ ಅದು ಮುಗಿಸ್ತಾ ಹೋದಂದ್ರೆ ಸಿನಿಮಾ ಅವ್ರಿಗೆ ಒಂದು ಕಂಟೆಂಟ್ ಇರುತ್ತೆ ಅಂತಾನೆ. ಆಮೇಲೆ ಇವರೆಲ್ಲ ಶಕ್ತಿಗಳೇ. ನನ್ನ ಮೇಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ ನೀವು ಹೇಳ್ತಿರಲ್ಲ, ನಮ್ಮ ಇದರಲ್ಲಿ ಚೀತಾ ಸೆಟ್ಟಲ್ಲೇನೋ ಡೈಲಿ ಇಲ್ಲಾಂದ್ರೆ ಒಂದು 150-200 ಜನ ಜೂನಿಯರ್ಸ್ ಇದ್ದೇ ಇರ್ತಾರೆ. ಅವರು ಪರ್ಫಾರ್ಮ್ ಮಾಡೋದು ಸರ್. ಅವರು ಇದು ನನ್ನ ಪ್ರಾಜೆಕ್ಟ್, ನಮ್ಮ ಪ್ರಾಜೆಕ್ಟ್ ಅನ್ನೋ ಪ್ರತಿಯೊಬ್ಬರು, ಪ್ರೊಡಕ್ಷನ್ ಅವ್ರು ಇರ್ಬೋದು ಅಥವಾ ಲೈಟ್ ಮ್ಯಾನ್ ಇರ್ಬೋದು, ಒಂದು ಫ್ಯಾಮಿಲಿ ತರ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ರು. ಅದಂತೂ ಹೇಳ್ಕೊಳ್ಳಿ. ನೀವು ಹೋಗೋವಾಗ್ಬೇಕಾದ್ರು ನಿಜಾಲು ಅವ್ರನ್ನ ಒಂದು ಮಾತು ಕೇಳಿದ್ರು, ಇಂಟರ್ವ್ಯೂ ತೆಗೆದ್ರು, ಅವರು ಖುಷಿ ಪಡ್ತಾರೆ, ಇನ್ನೂ ಎನರ್ಜಿಯಾಗಿ ಕೆಲಸ ಮಾಡ್ತಾರೆ. ಒಂದು ಮಾತು ಮಾತಾಡೋದು ಚೆನ್ನಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, ಈ ನವೆಂಬರ್ 1ಗೆ ನೀವು ಮುಹೂರ್ತ ಮಾಡಿ ಸಿನಿಮಾ ಶುರು ಮಾಡಿದ್ದು, ಅದಕ್ಕೆ ಬಿಫೋರ್ ಈ ಮೋಸ್ಟ್ ಆಫ್ ದ ಶೂಟಿಂಗ್ ಪೋರ್ಷನ್ಸ್ ಇಲ್ಲೇ ಇದೆ 90% ನೀವು. ಸೊ ಶಿವು ಸರ್ ಮತ್ತೆ ಅವ್ರ ಟೀಮು ಎಷ್ಟು ಜನ ವರ್ಕ್ ಮಾಡಿದ್ರು, ಎಷ್ಟು ದಿನ ವರ್ಕ್ ಮಾಡಿದ್ರು ಈ ಒಂದು ಸಿಂಗಲ್ ಸೆಟ್ಗೆ ಅಂತ? ಸರ್ ಸೆಟ್ ಬಂದ್ಬಿಟ್ಟು 3 months ಆಯ್ತು ಸರ್. ಚೆನ್ನೈಯಿಂದ ಬಂದವ್ರೆ, ಹೈದ್ರಾಬಾದಿಂದ ಬಂದ ಒಂದು ಸೆಟ್ಟಲ್ಲಿ ಒಂದು ಬಂದಾಯಿತು, ಅವಾಗ ಒಂಚೂರು ಸ್ಟಾಪ್ ಆಗಿತ್ತು. 2 months ಬರೀ ಸೆಟ್ ಹಾಕೋಕ್ಕೆ ಟೈಮ್ ಆಯ್ತು ಹಿಡಿತು. ಆ ಪ್ರೊಸೀಜರೇ ಎಲ್ಲ ಮೇಕಿಂಗ್ ಮಾಡಿ ಶೂಟ್ ಮಾಡಿ ಕೊಟ್ಟಿದ್ದೀವಿ ಸರ್. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು 150 to 200 ಮೆಂಬರ್ಸ್ ಬರ್ತದೆ. ಇವಾಗ ನೀವು ನೋಡಿದಾಗಲೇ ಒಂದು ವಿಷುವಲ್ ಇದೆ ಸರ್. ನನ್ಗೆ ನಿಜವಾಗ್ಲೂ ನಾನು ಯಾವ ಜನರಲ್ಲಿ ಯಾವ ಪುಣ್ಯ ಮಾಡಿದ್ದೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಸರ್, ಯಾರೇ ಆಗಿದ್ರು ಇದು ತುಂಬಾ ಕಷ್ಟ ಆಗಿರೋದು. ನಮ್ಮ ಪ್ರೊಡ್ಯೂಸರ್ ನಿಜವಾಗ್ಲೂ ಸಿನಿಮಾ ಫ್ರೇಮ್ ನೋಡ್ತಾರೆ, ಚೆನ್ನಾಗಿದೆಯಾ ಮಾಡಿ. ಸಿನಿಮಾ ಕತೆ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ, ಖಂಡಿತವಾಗ್ಲೂ ಇದು ರಿಟರ್ನ್ ಆಗುತ್ತೆ ಅನ್ನೋ ನಂಬಿಕೆ. ನಿಜ ಅವ್ರಿಗೆ ಎಷ್ಟು ಚಿರುಣೆ ಆಗಿದ್ರು ಸಾಲ. ಏನಕ್ಕಂದ್ರೆ ಈ ಬಡ್ಜೆಟ್ ಅನ್ನೋದು ದೊಡ್ಡ ಬಡ್ಜೆಟ್ ಸರ್, ಇಂಡಸ್ಟ್ರಿಗಿನೇ ದೊಡ್ಡ ಬಡ್ಜೆಟ್ ಇದು. ಹೌದು, ಈ ಮಾರ್ಕೆಟ್. ಆಮೇಲೆ ಕ್ಯಾರೆಕ್ಟರ್ಗಳು 1-2 ಇರೋದಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಇಷ್ಟು ಜನ ಇದೀವ, ಡೈಲಿ ಇದ್ದೇ ಇರ್ತಾರೆ ಈ ಕ್ಯಾರೆಕ್ಟರ್. ಮುಗಿತು ಸರ್. ಅದಕ್ಕೆಲ್ಲ ತಂದು ನೇತಾಕಿರ್ತಿರಲ್ಲ. ಹೌದು ಸರ್. ಮನೆಗೆ ಸಂಜೆ ಎಲ್ಲರಿಗೂ ಸ್ವಲ್ಪ ಕೊಟ್ಟು ಕಳ್ಸಿದ್ರೆ ಸರ್ ಅದ್ರದ್ದೇ ಒಂದು ವಾರ ಇತ್ತು ಸರ್, ಅಳ್ಸೋಗಿರುತ್ತೆ. ಏನಕ್ಕಂದ್ರೆ ಅವಾಗ ಡೇ ಅಂಡ್ ನೈಟ್ ಮಾಡೋದು ಸರ್. ಅವಾಗ್ಲೂ ಎಲ್ಲರೂ ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಏನಕ್ಕಂದ್ರೆ ಮಾಂಸ ತುಂಬಾ ದಿವಸ ಇರಲ್ಲ, ಒಳಗೆ ಸೆಟ್ ಒಳಗೆ ಸ್ಮೆಲ್ ಬಂದ್ಬಿಡುತ್ತೆ.
ಅವಾಗ ನಾವು ಅನಿವಾರ್ಯ ಮುಗಿಸ್ಲೇಬೇಕು. ಅದು ಡೇ ಅಂಡ್ ನೈಟ್ ಎಲ್ಲ ವರ್ಕ್ ಮಾಡೋದು. ತುಂಬಾ ಸಾರಿಂದ ಹಿಡ್ದು ಮೇಡಮ್ ಎಲ್ಲರೂ ಸಪೋರ್ಟ್ ಮಾಡೋದು ಸರ್. ಅದೇ ಹೇಳ್ತಾ ಇದೀನಿ ನಾನು, ಇದು ಒಬ್ಬನ ಕೈಯಿಂದ ಆಗಲ್ಲ ಸರ್ ಸಿನಿಮಾ, ಇಡೀ ಟೀಮು ಎಲ್ಲರ ಕೈಯಿಂದ ಆಗೋದಕ್ಕೆ ಇಚ್ಛಿತ ಸರ್. ನಿಜಾನು ನಾಳೆ ನೀವು ನೋಡಿದವರು ಖಂಡಿತ ಸಪೋರ್ಟ್. ಏನಕ್ಕಂದ್ರೆ ಸರ್, ನಾನು ಲಾಸ್ಟ್ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾಗ ಫಸ್ಟ್ ಸ್ಟಾರ್ಟ್ ಮಾಡೋವಾಗ ಪ್ರೆಸ್ ಮೀಟ್ ಇರೋವಾಗಲೇ ಈ ತರ ಸ್ಟೇಜ್ ಮೇಲೆ ಕೂತ ಅಂದ್ರೆ ಲಾಸ್ಟ್ ಲೈನ್ ಅಲ್ಲಿ ಕುತ್ಕೋತಾ ಇದ್ದೆ. ನನ್ಗೆ ಇನ್ನೂ ಜ್ಞಾಪಕ ಇದೆ. ಅವರು ಇವೆಲ್ಲ ನೀವೇನು ಕಿಲ್ಕುತ್ತಿದ್ದೀರಾ, ಮುಂದೆ ಬನ್ನಿ ಇವಾಗ ಇಲ್ಲಿ ಕುಣಿಸಿದ್ದೀರಾ ಸರ್. ಇದು ನಂಗೆ ತುಂಬಾ ಸಂತೋಷ ಇದೆ. ಈ ನಂಬಿಕೆನ ನಿಜ ನಾವು ಉಳಿಸ್ಕೋತೀವಿ. ನೀವು ನೋಡಿದಾಗ್ಲೂ ಇದೇ ಖುಷಿ ಪಡ್ತೀರಾ. ಬಿಸ್ನೆಸ್ ಟ್ರಾವೆಲ್ಸ್ ಇತ್ತು ಸರ್. ಇಲ್ಲ ಮಂಗ್ಳೂರು ಸರ್. ಅವ್ರಿಗೇನಂದ್ರೆ ಸರ್, ಇಲ್ಲ ಅವ್ರು ಮಾತಾಡಕ್ಕಿದ್ದೀರಲ್ಲ ಅಷ್ಟೇ. ನಂದ ಸರ್ ಆಲ್ಮೋಸ್ಟ್ ಅಲ್ಲ ಆಯ್ತು ಸರ್. 2010 ಸ್ಟಾರ್ಟ್ ಮಾಡಿದೆ. ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಸರ್ ಎಲ್ಲ ಮಾಡಿದೆ. ಸ್ವಲ್ಪ ಸೈಡ್ ಬನ್ನಿ ಸರ್. ಅದೇ ಫಸ್ಟ್ ಸಾಂಗ್ ನಂದು ಮೆರವಣಿಗೆ ಫಸ್ಟ್ ಸಾಂಗ್ ಅವ್ರದೇ ಮಾಡಿದ್ ನಾನು. ನನ್ನೊಳವೆ ಅದೇ ಫಸ್ಟ್ ಸಾಂಗ್, ಫಸ್ಟ್ ಡೈರೆಕ್ಷನ್ ಅವ್ರದೇ. ಸ್ವಲ್ಪ ಹಿಂದೆ ಬನ್ನಿ. ತುಂಬಾ ಖುಷಿ ಆಗ್ತದೆ. ಇವತ್ತಿಂದ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಥ್ಯಾಂಕ್ ಯು ಬಂದಿರೋದು ಎಲ್ಲರಿಗೂ. ಸರ್ ಸರ್, ಇದು ಒಂದು ಸಂಪೂರ್ಣವಾಗಿ ಒಂದು ಮಾರ್ಕೆಟಲ್ಲಿ ನಡೆಯುವಂಥ ಚಾನಲ್. ಏನಂದರೆ ಮೇನ್ ಬೇಸಿಕ್ ಇರೋದೇ ಬಂದ್ಬಿಟ್ಟು ನಾವು ಊಟ ಮಾಡೋವಂಥ ವಿಷಯ, ತರಕಾರಿಗಳಾಗಿರ್ಬೋದು, ಇದಾಗಲಿ ಯಾವ ರೀತಿ ಅದು ಕನಿಷ್ಠವಾಗಿದೆ ಅನ್ನೋದನ್ನ ಈ ಸಬ್ಜೆಕ್ಟಲ್ಲಿ ತೋರಿಸ್ತಾ ಇದೆ. ಆಮೇಲೆ ಈ ಮಾರ್ಕೆಟಲ್ಲಿ ಇರೋ ಬಾಂಡಿಂಗ್ ಅಂತ ಒಂದಿರುತ್ತೆ. ಯಾರೇ ಹೊರ ಹುಡುಗೋರೆ ಅಂತಲೇ ಇಲ್ಲ, ಅಕ್ಕಪಕ್ಕ ಇರೋನ್ನ ಇಷ್ಟು ಬಾಂಡಿಂಗ್ ಆಗಿದೆ. ಆ ಬಾಂಡಿಂಗ್ ಫೀಲಿಂಗ್ಸು ಎಲ್ಲ ತೋರಿಸುವಂಥ ಕಥೆ ಸರ್. ಆಮೇಲೆ ನಮ್ಮ ಹೀರೋ ಸರ್ ಕಥೆ ಒಂದು ಮಾರ್ಕೆಟಲ್ಲಿ ಇಟ್ಟು ಬೆಳೆಯುವಂಥ ಒಂದು ಕ್ಯಾರೆಕ್ಟರ್, ಒಬ್ಬ ರೈತನ ಮಗ. ಇದನ್ನೆಲ್ಲ ಈ ಕೆಮಿಕಲ್ನೆಲ್ಲ ಹಿಂಗೆ ತಡೆಗಟ್ಬೋದು ಅನ್ನೋದೇ ಕ್ಯಾರೆಕ್ಟರ್ ಆಗಿದೆ. ಮೇಡಮ್ ಇದುವರೆಗೂ ನಾನು ಹೇಳೋಕ್ಕಿಂತ ಅವ್ರು ಚೆಂದ ಇರುತ್ತೆ ಅವ್ರ ಕ್ಯಾರೆಕ್ಟರ್. ಆಮೇಲೆ ನಮ್ಮ ಮಾಸ್ಟ್ರು, ನಮ್ಮ ಗುರುಗಳು, ಅವ್ರ ಹತ್ರ ಕಲ್ತು ಬಂದಿರೋ ಹಾದಿಯಲ್ಲೇ ಇದುವರೆಗೂ ಅದೇ ಹಾದಿಯಲ್ಲಿ ನಡೀತಾ ಇದ್ವಿ. ನನಗೆ ತುಂಬ ಖುಷಿ ಆಗ್ತೈತೆ ನನ್ನ ಪಿಕ್ಚರಲ್ಲಿ ನನಗೆ ಆ ಅದೃಷ್ಟ ಸಿಕ್ಕಿದೆ ಅನ್ನೋದು. ಆಮೇಲೆ ನನ್ನ ದೊಡ್ಡ ಭಾಗ್ಯ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಮುಂಚೆ ಕೊರಿಯೋಗ್ರಫಿ ಮಾಡಿದಾಗಲೂ ಇವಾಗಲೂ ಈ ತಂಡದಲ್ಲಿ ಜೂನಿಯರ್ಸಿಂದ ದೊಡ್ಡವ್ರವರೆಗೂ ಸಪೋರ್ಟಿವ್ ಆಗವರು. ಇದುವರೆಗೂ ಏನು ನಂದು 60% ಸಿನಿಮಾ ಮುಗಿದಿದೆ. ಅಷ್ಟು ನಿಜಾನೇ ನೀವು ನಾಳೆ ನೋಡಿದಾಗ ನೀವು ಅದು ಅರ್ತೀರ ಅನ್ನೋ ಭರವಸೆ ನನಗಿದೆ. ಅಷ್ಟು ಚೆನ್ನಾಗಿ ನೋಡ್ಕೊಟ್ಟವ್ರೆ ಎಲ್ಲರೂ ನಿಮ್ಮ ಕಥೆನ. ತುಂಬ ಥ್ಯಾಂಕ್ಸ್. ಇನ್ನೂ ಏನಾಗುತ್ತೆ ನೀವು ಕೇಳೋದು, ಯಾಕಂದರೆ ನಂಗೆ ಅಷ್ಟಾಗಿ ಮಾತಾಡೋಕ್ಕೆ ಬರಲ್ಲ ಸರ್. ಮಾರ್ಕೆಟಲ್ಲೇ ಸರ್. ಇಲ್ಲ ಸರ್, ಈ ಕಥೆಯಿಂದ ಒಂದು 5 ವರ್ಷ ವರ್ಕ್ ಮಾಡಿದ್ವಿ. ಈ 5 ವರ್ಷದಲ್ಲಿ ಫಸ್ಟ್ ಆ ಕಥೆ ತೊಗೊಂಡು ಮಾರ್ಕೆಟಲ್ಲಿ ಒಂದು ವಾರ ಡೇ ಆ್ಯಂಡ್ ನೈಟ್ ಇದ್ದಿದ್ದೀವಿ. ಆ ವ್ಯಾಪಾರ ಹೆಂಗೆ ಬರುತ್ತೆ, ತರಕಾರಿಗಳು, ಆ ತರಕಾರಿ ಯಾವ ರೀತಿ ರೀಟೈಲ್, ಹೋಲ್ಸೇಲಿಂದ ರಿಟೈಲ್ ರಿಟೈಲಿಂದ ಹೆಂಗೆ ಜನಗಳಿಗೆ ತಲುಪುತ್ತೆ, ಅದನ್ನೆಲ್ಲ ಮಾರ್ಕೆಟಲ್ಲೇ ಎತ್ತಿ ಅಲ್ಲಿರೋ ಜನ ವಾತಾವರಣ, ಅವ್ರು ಬೆಳಗ್ಗೆ ಎತ್ತಾಗಿಂದ ಮಗವರೆಗೂ ಎಷ್ಟು ಹೆಂಗೆ ಕೆಲಸ ಮಾಡ್ತಾರೆ, ಅವ್ರ ಪ್ರೊಸೀಜರ್ ಹೆಂಗಿದೆ, ಅದನ್ನೆಲ್ಲ ಹೆಂಗೆ ಸರ್. ಇದು 85ಇಂದ 95, 91 ಅಟ್ ಪ್ರೆಸೆಂಟ್ 3 ವೇರಿಯೇಷನ್ ಎಲ್ಲ ಇದೆ ಸರ್. ಲವ್ ಇದೆ, ಅಪ್ಪ ಅಮ್ಮ ಸೆಂಟಿಮೆಂಟ್ ಇದೆ, ಮಗು ಸೆಂಟಿಮೆಂಟ್ ಇದೆ, ಕಮರ್ಷಿಯಲ್ಸು ಇದೆ, ಕಾಮಿಡಿನೂ ಇದೆ. ಹ್ಞೂ ಸರ್. ಇದ್ರ ಜೊತೆಗೆ ಗುರು ಸರು, ನಮ್ಮ ಕೇರ್ಪೇಟೆ ಸರು, ಎಲ್ಲರದ್ದು ಒಂದು ವಿಭಿನ್ನವಾಗಿರುತ್ತೆ ಅಂತ ಅದೇ ಥರ ಮೂಡ್ ಬಂದಿದೆ ಸರ್. ಇದ್ರಲ್ಲಿ ಕೊರಿಯೋಗ್ರಾಫರ್ ಮರ್ತ್ಬಿಟ್ಟೆ ಡೈರೆಕ್ಷನ್ ಬಂದಿದೆ ಸರ್. ಏನಕ್ಕಂದ್ರೆ ಆ ಜಾನರೇ ಇಲ್ಲ ಇದು. ಕಂಪ್ಲೀಟ್ ಒಂದು ಮಾರ್ಕೆಟ್ ಏನು ಕಥೆಗೆ ಏನು ಅನುಗುಣವಾಗಿದೆ ಅದಕ್ಕೆ ಕೆಲಸ ಮಾಡಿದ್ವಿ. ಇದನ್ನು ಚೆನ್ನೈ ರೈಟರ್ಸ್ನ ಕರೆದು 1-2 ವರ್ಷ ವರ್ಕ್ ಮಾಡಿದ್ವಿ. ಆಮೇಲೆ ನಮ್ಮ ಶಂಕರ್ ಸರ್, ವಾಮನ ಡೈರೆಕ್ಟ್ರು, ಅವರೇ ಇದಕ್ಕೆ ಡೈಲಾಗ್ ರೈಟ್ರು ಇಲ್ಲ ಇದಕ್ಕೆ. ಆಮೇಲೆ ಚಂದ್ರಮೌಳಿಯವರು ಮಾಡೋರೆ. ಆಮೇಲೆ ನಾಗಭೂಷಣ್ ಅಂತಲೂ ಬರಲಿ, 3 ಜನ ಡೈಲಾಗ್ ರೈಟ್ರು ಬರಲಿ.
ಹ್ಞೂ ಸರ್ 95% ಟೋಟಲ್ ಇದ್ರೊಳಗೆ ಒಂದು ವಾರ ಮೈಸೂರಲ್ಲಿ ಶೂಟ್ ಆಗುತ್ತೆ. ಸಾಂಗು ಫೈಟು ಎಲ್ಲನೂ ಇಲ್ಲೇ. ಸರ್ ಒಂದೊಂದಾಗೆ ರಿವೀಲ್ ಮಾಡ್ತಾ ಹೋಗ್ತೀವಿ ಸರ್. ಇದು ಫಸ್ಟ್ ಪ್ರೆಸ್ ಅಲ್ವಾ ಅಲ್ಲೊಂದು ಸುನಿಲ್ ಫೋಟೋ ಇದೆ ಕೆಲವು ಯಾವ ಹೌದು ಸರ್. ಅದಕ್ಕೊಂದು ಸಪ್ರೇಟಾಗಿ ಒಂದು ಪ್ರೆಸ್ ಮೀಟ್ ಇರ್ತೀವಿ ಸರ್. ಅವ್ರು ಬರ್ತಾರೆ. ಹಾಂ ಸರ್, ಅದಕ್ಕೊಂದು ಸಪ್ರೇಟಾಗಿ ಪ್ರೆಸ್ ಮೀಟ್ ಮಾಡೋಣ. ಹಾಂ ಸರ್. ಸರ್ ಇದು ನಾನು ಕೇಳಿರೋ ಸರ್, ಚಿಕ್ಕ ವಯಸ್ಸಿಂದ ಕೆಲವೊಂದು ಹೆಸರುಗಳೆಲ್ಲ ಕೇಳಿರೋಂಥ ಪದಗಳು, ಅದಕ್ಕೆ ಇದಕ್ಕೆ ಜಾಯ್ನ್ ಮಾಡ್ತೀನಿ ಸರ್. ಶಿವು ಆರ್ಟ್ ಡೈರೆಕ್ಟರ್ ಶಿವು. ಇಲ್ಲ ಸರ್, ಅವರು ಮ್ಯಾಕ್ಸ್ ಚೆನ್ನೈಲವ್ರೆ, ಅದರಿಂದ ಬರುತ್ತೆ. ಹೌದು ಸರ್. ಇವಾಗ ಆಲ್ಮೋಸ್ಟ್ ಅಲ್ಲಿ 40 days ಹತ್ತಿರ ಆಗಿದೆ. ಇನ್ನೊಂದು ತಿಂಗಳಾಯ್ತು ಫುಲ್ ಮೂವಿ ಫಿನಿಶ್ ಸರ್. ಸರ್ ಈ ಥರ ಬಂದ್ಬಿಟ್ಟು ಈ ಸ್ಟ್ರೀಟ್ ಒಂದು, ಆಮೇಲೆ ಒಳಗಡೆ ಬಂದ್ಬಿಟ್ಟು ಮಟನ್ ಮಾರ್ಕೆಟ್ ಹಾಕಿದ್ವಿ. ಒಂದು ಜೈಲ್ ಸೆಟಪ್ಪು, ಮಟನ್ ಮಾರ್ಕೆಟ್ ಒಂದು. ಅವಾಗ ಹಳೆ ಮಾರ್ಕೆಟ್ ಒಂದು ಇರುತ್ತೆ, ಕೇರ್ ಮಾರ್ಕೆಟ್, ಹಳೆ ಮಾರ್ಕೆಟ್, ಆ ಥರ ಒಂದು ಸೆಟಪ್. ಇವಾಗ ಅಟ್ ಪ್ರೆಸೆಂಟ್ ಇನ್ನೊಂದು ಅಲ್ಲಿ ಸ್ಟೋರೇಜ್ ಎಲ್ಲ ಏರಿಯಾ ಇರುತ್ತಲ್ಲ, ಆ ಥರ ಒಂದು ಸ್ಟೋರೇಜ್ ಏರಿಯಾ ಅವಾಗಿದ್ದಾಗ ಹೆಂಗಿತ್ತು ಇವಾಗಿದ್ದಾಗ ಹೆಂಗಿದೆ ಆ ಥರ 2 ಸೆಟ್. ಒಂದು ಮುಳ್ಳ ಅಡ್ಡ ಅಂತ ಒಂದು ಬರುತ್ತೆ, ಮುಳ್ಳ ಒಂದು ಇನ್ನೊಂದು ವಿಲ್ಲನ್ದು ಒಂದು ಕ್ಯಾರೆಕ್ಟರ್, ಅದೊಂದು ಸೆಟ್ ಬರುತ್ತೆ. 5 ಸೆಟ್ ಬರುತ್ತೆ ಸರ್. ಇದು ಬಿಟ್ಟು ವಿಲೇಜ್ದು ಮೈಸೂರು. ಹೌದು ಸರ್. ಏನಂದ್ರೆ ಇವಾಗ ವಿಜುವಲ್ಸ್ ಆಡಿಯನ್ಸ್, ನಾವು ವಿಜುವಲ್ ಒಂದು ಚೂರು ಬಿಡ್ತಾ ಇದ್ದಂಗೆ ನಾನು ಟಿವಿಯಲ್ಲಿ ನೋಡೋದ ಥಿಯೇಟ್ರಲ್ಲಿ ನೋಡೋದ ಅವರೇ ಡಿಸೈಡ್ ಆಗ್ತಾರೆ. ಇವಾಗ ಅದಕ್ಕೆ ಅವ್ರಿಗೆ ಏನು ಪರಿಪೂರ್ಣವಾಗಿ ಅವ್ರು ಏನು ಆಸೆ ಪಡ್ತಾರೆ, ಅದು ಅಲ್ಲದೆ ಒಂದು ಮಾರ್ಕೆಟ್ ಸಂಪೂರ್ಣ ಒಂದು ಅದೇ ಒಂದು ಸಪ್ರೇಟ್ ಪ್ರಪಂಚ ಅಲ್ವಾ ಸರ್. ಯಾರು ನೋಡಿರಲ್ಲ. ನಾನು ಫಸ್ಟ್ ಟೈಮ್ ಅಲ್ಲಿ ನೋಡಿದಾಗೆ ನನಗೂ ಹೊಳೆದಿತ್ತು. ಆ ಮಾರ್ಕೆಟ್ನ ಕಂಪ್ಲೀಟ್ ಆಗಿ ತೋರಿಸ್ಬೇಕಾದ್ರೆ ಅದು ಸೆಟ್ ಹಾಕೋ ಮಾಡಿದ್ರೆ, ಇವಾಗ ನಾನು ಮಾರ್ಕೆಟಲ್ಲಿ ಹೋಗಿ ತೊಗೊಂಡೋಗಿಟ್ಟಾದ್ರೆ ಅವ್ರ ವ್ಯಾಪಾರ ಇರುತ್ತೆ. ಈ ಕಡೆ ಬಂದು ನಂಗೆ ಅದಕ್ಕೆ ತಕ್ಕಂಗೆ ಮೇಕಿಂಗ್ ಮಾಡೋಕ್ಕಾಗಲ್ಲ. ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ಅದಕ್ಕೆ ತಕ್ಕಂಗೆ ತುಂಬಾನೇ ಸಪೋರ್ಟ್ ಮಾಡೋದು. ಈ ಪಿಕ್ಚರ್ ತುಂಬ ಮೇಜರ್ ಒಂದು ನಂಗೆ ಸಪೋರ್ಟಿವ್ ಅಂದರೆ ಏನೋ ನಾನು ಕನ್ಸ್ಕೊಳ್ಬೋದು, ದುಡ್ಡು ಹಾಕ್ತಾರೋ ಅವರು. ಲವ್, ಎಮೋಷನ್ಸು, ಸೆಂಟಿಮೆಂಟ್ಸು, ಆ್ಯಕ್ಷನ್ ಎಲ್ಲ ಹೇಳಿದ್ರಲ್ಲ. ಅಪಾರ್ಟ್ ಫ್ರಮ್ ದಟ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಅಂಗಡಿಗಳು ಅಲ್ಲಿ ಸೆಲ್ ಮಾಡೋವಂಥವ್ರು, ಗ್ರಾಹಕರಿಗೆ ಸಂಬಂಧಪಟ್ಟಂಗೆ ಬೇರೆ ಇನ್ನೇನು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಸರ್? ಮಾರ್ಕೆಟಲ್ಲಿ ಪ್ರತಿಯೊಂದು ಒಂದು 10 ಮಾರ್ಕೆಟ್ ಗೇಟ್ಗಳಿದೆ ಸರ್. ಒಂದು ಎಂಟ್ರಿ ಅಂದರೆ ಒಂದು 10 ಎಂಟ್ರಿಗಳಿರುತ್ತೆ. ಅದು 10 ಎಂಟ್ರಿನೂ ಒಂದು ಫ್ಲವರ್ ಮಾರ್ಕೆಟು, ಒಂದು ಫ್ರೂಟ್ ಮಾರ್ಕೆಟು, ಒಂದು ಪ್ರಾವಿಷನ್ ಸ್ಟೋರು, ಒಂದು ಮಟನ್ ಮಾರ್ಕೆಟು, ಅದು ಏನಿದೆ ಆ ಫುಲ್ ಫೀಲ್ ಇಲ್ಲಿ ಸಿಗುತ್ತೆ. ಇರುತ್ತೆ ಸರ್, ಇದೆ ಸರ್. ಅದು ಮುಂದಕ್ಕೆ ಹೋಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಇಲ್ಲ ಆದ್ರೆ ನಿಜವಾಗ್ಲೂ ಅದು ನಮ್ಮಲ್ಲಿ ನಡೀತಾ ಇರೋಂಥ ಘಟನೆ ಸರ್. ಅದ್ರದ್ದೇನಾದ್ರು ಮಾಫಿಯಾ ಅಂತ ಏನಾದ್ರು ಇದೆಯಾ? ಏನು ಇದೆ ಸರ್ ಅದು. ಅಂತ ವರ್ಡ್ ಯೂಸ್ ಮಾಡಿದ್ರಿ. ಹಾಂ ಸರ್. ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ. ದಟ್ ಈಸ್ ಹಾರ್ಮ್ಫುಲ್ ಟು ದ ಹೆಲ್ತ್. ಖಂಡಿತ ಅದು ಡೀಟೇಲ್ ಕೊಡ್ತೀನಿ ಸರ್ ನಾನು. ಸರ್ ಈಗ ಬರ್ತಾ ಇರೋ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಅಂತ ಇದೆ. ಸೊ ನಿಮ್ಮ ಪೋಸ್ಟಲ್ಲಿ ಸುನಿಲ್ ಅವರು ಇರೋದ್ರು ಕೂಡ, ಮತ್ತು ಚೀತಾ ಅನ್ನೋ ಟೈಟಲ್ ಕೂಡ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗುವಂಥ ಟೈಟಲ್ಲು. ಸೊ ಪ್ಯಾನ್ ಇಂಡಿಯಾ ಲೆವೆಲ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಥವಾ ಕನ್ನಡಕ್ಕೆ ಮಾತ್ರ ಸೀಮಿತನಾ? ಸರ್ ಕಂಪ್ಲೀಟಾಗಿ ಒಂದು ಸಿನಿಮಾ ಮಾಡ್ತೀನಿ ಸರ್. ಅದಾದಮೇಲೆ ಆ ರಿಸಲ್ಟ್ ಕೊಡುತ್ತಲ್ಲ, ಅದಾದಮೇಲೆ ಯೋಚನೆ ಮಾಡೋಣ. ಏನೋ ಇವಾಗ ಒಂದು ಮೇಕಿಂಗ್ ಮಾಡಬೇಕು, ಅದು ಒಂದು ಕಂಟೆಂಟ್ ಏನು ಕೊಡಬೇಕು ಅನ್ನೋದು ಇದು ಯೂನಿವರ್ಸಲ್ ಕಾನ್ಸೆಪ್ಟೇ. ಎಲ್ಲ ಜಾಗದಲ್ಲೂ ಮಾರ್ಕೆಟ್ ಇದ್ದೇ ಇದೆ, ಎಲ್ಲ ಜಾಗದಲ್ಲಿ ನಡೆಯುವಂಥ ಘಟನೆನೇ. ನಮ್ಮ ಪರಿಪೂರ್ಣವಾಗಿ ಅದೇನಿದೆ ಟೋಟಲ್ ಆಗಿ ಅದನ್ನು ಆಮೇಲೆ ಯೋಚನೆ ಮಾಡೋಣ. ಆಲ್ ಓವರ್ ಇಂಡಿಯಾ ಈ ಇಶ್ಯೂಸ್ ಇದೆ. ಹಾಂ ಸರ್, ಇದೆ ಚೀತಾ ಸರ್. ಚೀತಾ ಬಂದ್ಬಿಟ್ಟು ಸರ್ ಮಾರ್ಕೆಟಲ್ಲಿ ನೋಡೋದಂದ್ರೆ ಯಾವ ಒಂದು ವ್ಯಕ್ತಿನೂ ಕುತ್ಕೊಂಡು ಸಮಾಧಾನವಾಗಿ ಮಾತಾಡಲ್ಲ. ಅವ್ರೊಂದು ಸ್ಪೀಡ್ ಕೆಲಸದಲ್ಲೇ ಇರ್ತಾರೆ. ಅವ್ರ ಟಾರ್ಗೆಟ್ ಏನಿದೆ ಆ ಕೆಲಸ ಮಾಡಬೇಕು ಅಂತ. ಚೀತಾ ಕ್ಯಾರೆಕ್ಟರ್ ಹಂಗೆ ಇರುತ್ತೆ ಸರ್. ಕೊರಿಯೋಗ್ರಾಫರ್ ಆ್ಯಕ್ಟರ್ ಆಗಿದ್ದಾರೆ ಮತ್ತು ಕೊರಿಯೋಗ್ರಾಫರ್ ಡೈರೆಕ್ಟರ್ ಆಗಿದ್ದಾರೆ. ಸೊ ನಿಮ್ಗೆ ಎಷ್ಟು ಚಾಲೆಂಜ್ ಸರ್? ನೀವು ಕೊರಿಯೋಗ್ರಾಫಿನ ಡೈರೆಕ್ಷನ್ಗೆ ಮತ್ತು ಚಿನ್ನಿ ಮಾಸ್ಟರ್ ಸರ್ ಆ್ಯಕ್ಟಿಂಗಿಗೆ ಎಷ್ಟು ಚಾಲೆಂಜಿಂಗ್ ಇತ್ತು? ನಿಮ್ಗೊಂದು ಹೊಸ ಎಕ್ಸ್ಪೀರಿಯನ್ಸು ಹೇಳಿ ಸರ್ ಅದ್ರ ಬಗ್ಗೆ. ಅವರೇ ನಮ್ಗೆ ಹೇಳ್ಕೊಟ್ಟಿರೋದು.
ಕೆಲಸ ಬಿಟ್ಟು ಈಚೆ ನಿಂತ್ಕೊಳ್ಳುವಾಗ ಈ ಮೈಕ್ ಹಿಡ್ದಾಗ ಮಾತ್ರ ಈ ಭಯ ಆಗುತ್ತೆ ನಮ್ಗೆ. ಈಚೆ ನಿಂತಿರೋವಾಗೂ ಅದು ಅನ್ಸಲ್ಲ. ಆದ್ರೆ ಆ ಮೈಕ್ ಕೈಗಂತ ಬಂದಾಗ ಕೆಲಸದಲ್ಲಿ ಅವರೇ ಹೇಳ್ಕೊಟ್ಟಿದ್ರು, ಆ ಕೆಲ್ಸಕ್ಕೆ ಬೇಕಾಗಿರುವಂತ 100% ಏನಿದೆ ಅದು ಮಾತ್ರ ಮಾತಾಡಿಸುತ್ತೆ ಆಟೋಮೆಟಿಕ್ ಆಗಿ. ಅದೇ ರೀತಿನೇ ಅಲ್ಲಿ ಈಚೆ ನಿಂತಾಗ ಹೆಂಗೆ ಅನ್ನೋದು ಒಂದು ಭಯ ಆಗುತ್ತೆ. ಆ ಮೈಕ್ ಇಟ್ಕೊಂಡು ಆ ಫ್ರೇಮ್ ಮುಂದೆ ನೋಡುವಾಗ ನಾನು ಒಂದು ಕನ್ಸ್ಕೊಂಡೇ ಇರ್ತೀನಲ್ಲ ಕ್ಯಾರೆಕ್ಟರ್ ಆಗಿ, ಅದು ಆಟೋಮೆಟಿಕ್ ಅದೇ ಸರ್ ಒಂದು 10% ನಾನು ಯೋಚನೆ ಮಾಡಿರ್ಬೋದು ಅಷ್ಟೇ. ಒಬ್ಬೊಬ್ಬರು ಆ ಫ್ರೇಮಿಗೆ ಬಂದಿದ ತಕ್ಷಣ ಆ 90% ಫಿಲಪ್ ಆಗಿದೆ. ಏನು ಅನ್ಕೊಂಡು ಆ ಖುಷಿ ಇದೆ ನನಗಂತೂ. ಪ್ರತಿಯೊಂದು ಕ್ಯಾರೆಕ್ಟರ್ನು ಮಾನಿಟರ್ ಮಾಡಿ ನಾವು ಮಾನಿಟ್ರಲ್ಲಿ ಹಿಂಗೆ ನೋಡುವಾಗ ಆ ಕ್ಯಾರೆಕ್ಟರ್ ನಾವೇನು ಒಂದು 5 ವರ್ಷದಿಂದ ಕನ್ಸ್ಕೊಂಡೇ ಇರ್ತೀವ, ಈ ಕ್ಯಾರೆಕ್ಟರ್ ಹಿಂಗೆ ಮಾಡ್ಬೇಕು, ಅದು ಪಕ್ಕ 100% ಬಂದಿದೆ. ಆ ಖುಷಿ ನಂಗೆ ತುಂಬ ಇದೆ. ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆದ್ರೆ ಇಲ್ಲ ಸರ್, ಇಲ್ಲ ಅದು ಖಂಡಿತ. ಅದು ಅಲ್ಲದೆ ಅವ್ರ ಬಗ್ಗೆ ಒಂದು ಏನು ಹೇಳ್ಬೇಕಂದ್ರೆ ಬೇರೆಯವ್ರು ಮಾಡಿದಾಗ ಹಿಂಗೋ ಸರ್, ಅವ್ರ ಶಿಷ್ಯ ಮಾಡ್ತಾ ಇದ್ದೀನಿ ಇನ್ನೂ 100 ಕ್ವಶನ್ಸ್ ಇಟ್ಟಿರ್ತದೆ ಹೆಂಗೆ ಅನ್ನೋದು. ಅದು ಎಲ್ಲದಕ್ಕಿಂತ ಬಂದ್ಬಿಟ್ಟು ಅವರು ಶ್ರದ್ಧೆ ಇದೆಯಲ್ಲ ಸರ್, ನಿಜ ಅದು ನಾನು ಇನ್ನೂ ಕಡಿಮೆನೇ ಅದು ಅವ್ರ ಮುಂದೆ. ಸರ್ 2 ಗಂಟೆಗೆ ಮೇಕಪ್ ಟೆಸ್ಟ್, ಅವರು ಎಲ್ಲ TV ಶೋಸು ಕೆಲಸ ಎಲ್ಲ ಮುಗಿಸ್ಕೊಂಡು 2 o'clock ಬಂದರು ಇನ್ನೂ ಊಟ ಮಾಡೋದು. ಹೋಟ್ಲು ಕರೆಸ್ಕೊಂಡು 2 o'clock ಮೇಕಪ್ ಟೆಸ್ಟ್ ನೋಡ್ಕೊಂಡು ಇದು ಪಕ್ಕನ ಕರೆಕ್ಟ್ ಆಗಿದೆ, ಪ್ರತಿಯೊಂದು ವಿಷಯನ ಕೇಳಿ 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 ಮಾಡೋದು. ಈ ಪಾತ್ರಗಳ ಆಯ್ಕೆ ಹೇಗೆ ಮಾಡ್ತಾರೆ? ಈ ಪಾತ್ರಕ್ಕೆ ಪ್ರಜ್ವಲ್ಲೆ ಬೇಕು, ಮೇಘಾನೇ ಬೇಕು, ಈ ರೀತಿ ಸರ್ ಅವ್ರ ಹತ್ರ ಇರುವಂಥ ಕ್ಯಾರೆಕ್ಟರ್ ಹುಟ್ಟಿಸಿದೆ ಸರ್, ಚಾಲೆಂಜಿಂಗ್. ಆಮೇಲೆ ನಾನೊಂದು ಮಾರ್ಕೆಟಲ್ಲಿ ನೋಡೋವಾಗ ಒಬ್ಬೊಬ್ರು ಭಿನ್ನವಾಗೇ ಇರ್ತಾರೆ. ಒಬ್ರು ಸಾಫ್ಟು, ಒಬ್ರು ರಫು, ಈ ಥರ ಎಲ್ಲ ಈ ವೇರಿಯೇಷನ್ ಆ ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ ಸರ್, ಒಂದು ಅನ್ಕೊಂಡೆ ಆಗುತ್ತಾ ಇಲ್ವೋ. ಆದ್ರೆ ಫ್ರೇಮ್ ಮುಂದೆ ಬಂದಾಗ ಚಾನ್ಸೇ ಇಲ್ಲ. ನನ್ನ ಇಡೀ ಟೆಕ್ನಿಷಿಯನ್ಗಳಾಗಲಿ ಆರ್ಟಿಸ್ಟ್ಗಳಾಗಲಿ ಸಿಕ್ಕಿರೋದಂತ ನನಗೆ ಭಾಗ್ಯ. ಅದು ಸಿನಿಮಾ ನೋಡಿ ಖಂಡಿತ ನೀವು ಹೇಳೇ ಹೇಳ್ತೀರ ಸರ್, ಇಲ್ಲ ಈ ಕ್ಯಾರೆಕ್ಟರ್ ಪಕ್ಕಾ ಮಾಡಿದೆ, ಚಾಯ್ಸಿಂಗ್ ಕರೆಕ್ಟ್ ಅಂತ ಹೇಳೇ ಹೇಳ್ತೀವಿ. ಮಾರ್ಕೆಟ್ ಅಂದಾಗ ಜಾತಿ ಧರ್ಮ ಮತಗಳನ್ನು ಮೀರಿದಂಥ ಒಂದು ಎಮೋಷನಲ್ ಬಾಂಡಿಂಗ್ ಇರುತ್ತೆ ಅಲ್ಲಿ, ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ KR ಮಾರ್ಕೆಟ್ ಅಂದಿದ ತಕ್ಷಣ ನಮಗೆ ಮುಸ್ಲಿಂ ಬಂದವರು ಜಾಸ್ತಿ ನೆನಪಾಗ್ತಾರೆ. ಇಲ್ಲಿ ಸೆಟ್ಟಲ್ಲಿ ಅಟೈರ್ಗಳೆಲ್ಲ ನೋಡಿದಾಗ್ಲೂ ಅವರೇ ಜಾಸ್ತಿ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆಯ ಒಂದು ಬಾಂಡಿಂಗ್ನ ಎಕ್ಸ್ಪ್ಲೋರ್ ಮಾಡುವಂಥ ಕಾರ್ಯ ನಡೆದಿಲ್ಲ. ಖಂಡಿತ ಇದೆ ಸರ್, ಖಂಡಿತ ಇದೆ. ನೀವು ಸಿನಿಮಾ ನೋಡ್ತಾ ಇದ್ದಾಗ ಅದು ನೀವು ಹೇಳ್ತೀರಿ ಸರ್, ಖಂಡಿತ ಇದೆ. ಮೇಕಿಂಗ್ ಮಾಡಿದ್ವಿ ಸ್ಟಾರ್ಟಿಂಗ್, ಈ ಸ್ಟೇಜ್ ಈ ಸೆಟ್ ಹೆಂಗಿತ್ತು, ಮರಗಳು ತುಂಬಿಕೊಂಡು ಏನೂ ಇರಲಿಲ್ಲ. ಈ ಜಾಗದಲ್ಲಿ ಈ ಸೆಟ್ಗೆ ಬಂದಿರೋದು ಆಲ್ರೆಡಿ ಇತ್ತು ಏನೋ ಅನ್ಸಿರುತ್ತೆ, ಹಂಗಿರುತ್ತೆ. ಅದು ಪ್ರೊಸೀಜರ್ ಏನಾಗಿದೆ ಎಡಿಟ್ ಮಾಡಿ ಇಟ್ಟಿದ್ದೀವಿ ಸರ್, ಕೊಡ್ತೀವಿ. ಎಂಟ್ರೆನ್ಸಲ್ಲಿ ಕೃಷ್ಣರಾಜ ಮಾರ್ಕೆಟ್ 1905 ಅಂತಿದೆ, ಅದು ನೋಡಿ 90s ಕಾಲಘಟ್ಟನೇನೋ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅವಾಗ ಸ್ಟಾರ್ಟ್ ಆಗಿದ್ದಲ್ಲ ಸರ್ ಮಾರ್ಕೆಟ್, ಹೌದು ಅವಾಗಿಂದ ಆ ಸ್ಟ್ಯಾಚು ಅದಿದೆ. ಆದರೆ 85 95 ಆಮೇಲೆ ಅಟ್ ಪ್ರೆಸೆಂಟ್ 3 ವೇರಿಯೇಷನ್ ಇದೆ. ನಮಸ್ಕಾರ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಲ್ಲಿ ಬಂದಿದ್ದಕ್ಕೆ. ಸೊ ಇವತ್ತು ನಮ್ಮ ಚೀತಾ ಸೆಟ್ಟಲ್ಲಿ ನಾವೆಲ್ಲರೂ ಸ್ವಲ್ಪ ಕೆಂಪಿಗೆ ಕಾಣಿಸ್ತಾ ಇದ್ದೀವಿ, ಅಂದರೆ ಕಣ್ಣೆಲ್ಲ ಒಂಥರ ಕಾಣಿಸ್ತೀವಿ, ಜಸ್ಟ್ ಬಿಕಾಸ್ ಈಗಷ್ಟೇ ನಾವೊಂದು ಎಮೋಷ್ನಲ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಖುಷಿ ಆಗ್ತದೆ ನನಗೆ ಒಂದು ಚೀತಾ ಟೀಮಲ್ಲಿ ಕೆಲಸ ಮಾಡೋದಕ್ಕೆ. ಸರ್ ನನ್ನ ಹತ್ರ ಕತೆ ಹೇಳಿದಾಗ ಮೊದಲನೇ ಟೈಮಲ್ಲೇ ನನಗೆ ತುಂಬ ಇಷ್ಟ ಆಯಿತು ಕತೆ. ಆಮೇಲೆ ನನ್ನ ಪಾತ್ರ ಇದರಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಸಿನಿಮಾಗಿಂತ ವಿಭಿನ್ನವಾಗಿದೆ. ಒಂದು 2-3 ಶೇಡ್ಗಳು ಬರುತ್ತೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ. ಹಾಗೆ ಇಟ್ಸ್ ಪ್ಲೆಷರ್ ವರ್ಕಿಂಗ್ ವಿತ್ ಪ್ರೊಡ್ಯೂಸರ್ ಆ್ಯಂಡ್ ಚಿನಿ ಮಾಸ್ಟರ್ ಸರ್, ನಮ್ಮ KR ಪೇಟೆ ಸರ್, ಹಾಗೆ ನಮ್ಮ ಶಂಕರ್ ಸರ್, ಹಲವಾರು ದೊಡ್ಡ ಕಲಾವಿದರಿದ್ದಾರೆ ಒಂದು ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಗ್ತದೆ, ಒಂದು ಹೊಸ ನಟಿಯಾಗಿ ಇವರೆಲ್ಲರ ಜೊತೆಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಗ್ತದೆ. ಹಾಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಲೇಬೇಕು. ಇಷ್ಟು ದೊಡ್ಡ ಸೆಟ್ ಹಾಕುವಾಗ ತುಂಬ ಸತಿ ಮಳೆ ಬಂತು, ತುಂಬ ಕಷ್ಟಗಳೆದುರಾಯಿತು. ಸೊ ಅವೆಲ್ಲವನ್ನು ಮೀರಿ ನಾವು ಈ ಒಂದು ಶೂಟಿಂಗ್ನ ಮಾಡಲೇಬೇಕು, ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ಆ ಸಪೋರ್ಟ್ ಇದೆ ಅಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಡೇ 1 ಇಂದ ಇವತ್ತಿನವರೆಗೂ ಕೂಡ. ಸೊ ತುಂಬ ಖುಷಿ ಆಗುತ್ತೆ ಈ ಒಂದು ಎಂಟೈರ್ ಕ್ರೂ ಜೊತೆಗೆ ವರ್ಕ್ ಮಾಡೋದು. ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಸೊ ನಮ್ಮೆಲ್ಲರೂ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಇಟ್ ಇಸ್ ಪ್ಲೆಷರ್ ವರ್ಕಿಂಗ್ ವಿತ್ ಎಲ್ಲರ ಜೊತೆ ಕೂಡ. ಸರ್ ನನ್ನ ಕ್ಯಾರೆಕ್ಟರ್ ಒಂದು ಸಾಮಾನ್ಯ ಹುಡುಗಿ, ಅಂದರೆ ಈ ಮಾರ್ಕೆಟಲ್ಲಿ ಎಲ್ಲರ ಜೊತೆಗೆ ಹೊಂದ್ಕೊಂಡಿರೋಂಥ ಹುಡುಗಿ.
ಹೀರೋಗೆ ಹೇಗೆ ಬಂದು ನಾನು ಅವ್ರ ಜೊತೆಗೆ ಸೇರ್ತೀನಿ ಅನ್ನೋದು ಕತೆ ಸರ್. ಅದೊಂದು ಸ್ವಲ್ಪ ಹೇಳಕ್ಕಾಗಲ್ಲ. ಎಮೋಷನಲ್ ಇದೆ ಸರ್, ಸಿನಿಮಾ ಎಮೋಷನಲ್ ಆಗಿದೆ. ಒಂದು ಅಂದ್ರೆ ವಿಭಿನ್ನವಾಗಿದೆ ಅಂದ್ರೆ ಸರ್, ಇದು ನನ್ನ ಪಾತ್ರ ನಾನು ಹೇಳಕ್ ಆಗ್ತಿಲ್ಲ, ಬಟ್ ಬೇರೆ ಒಂದು ಶೇಡ್ ಅಲ್ಲೇ ಈ ಒಂದು ಸಿನಿಮಾದಲ್ಲಿ ನನ್ನನ್ನ ಸರ್ ತೋರಿಸ್ತಾ ಇದ್ದಾರೆ. ಮೇಘ ಅವರು ನಿಜ ಜೀವನದಲ್ಲಿ ಮಾರ್ಕೆಟ್ ಹೋಗಿ ತರಕಾರಿ ಕಾಳುಗಳೆಲ್ಲ ತಗೊಂಡ್ಬಂದಿದ್ರು. ಹ್ಞೂ ಸರ್, ತಗೊಂಡಿ ನಮ್ಮಮ್ಮನ ಈಗಲೂ ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ. ನಾನು ಈಗಲೂ ಕೆಲವೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ತಗೊಂಡ್ ಬರ್ತೀನಿ. ಅದು ಕರೆಕ್ಟ್, ಬಟ್ ಕೆಲವೊಂದ್ಸತಿ ಫ್ರೆಶ್ ತರಕಾರಿ ಅಂತ ಇರುತ್ತಲ್ಲ ಸರ್, ಅಂದ್ರೆ ಆ ಜಾಗಗಳಲ್ಲೂ ಬರುತ್ತೆ. ಬಟ್ ಕೆಲವೊಂದ್ಸತಿ ನಮ್ಮ ತಾಯಿ ಅವ್ರದೇ ಆದಂತ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ, ಅಲ್ಲೇ ಹೋಗಿ ತಗೋಬೇಕು ಅಂತ. ಸೊ ಆ ಟೈಮಲ್ಲಿ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ಒಂದೇ ಜಾಗ ಇದು ನನ್ನ ಫಸ್ಟ್ ಟೈಮ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಕಲೆ ಮಾಸ್ಟರ್ಗೆ ಗೊತ್ತಿಲ್ಲ. ಬಟ್ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಕರೆಕ್ಟ್ ಒಂದು ಸ್ಟೂಡೆಂಟ್ ಥರ ಮಾಡಿದ್ದಾರೆ ಅಷ್ಟೇ. ಅವರು ಇಲ್ಲಿ ಬನ್ನಿ ಸಾರ್ ಅಂದರೆ ಬರ್ತೀನಿ, ಕೂತ್ಕೊಳ್ಳಿ ಸಾರ್ ಅಂತ ಕೂತ್ಕೊಳ್ತೀನಿ. ಸರ್ ಒಂದು ಸಾರಿ ರೈಟ್ ನೋಡಿ ಸರ್, ರೈಟ್ ಸರ್ ಅಷ್ಟಿಲ್ಲ ಸ್ವಲ್ಪ ಓಕೆ ಅಷ್ಟೇ ಮಾಡ್ತೀನಿ ಅಷ್ಟೇ. ಬಟ್ ಸಿನ್ಸಿಯರ್ ಆಗಿ ಹೇಳ್ತೀನಿ, ಈಸ್ ಅ ವೆರಿ ಗುಡ್ ಅಪ್ಕಮಿಂಗ್ ಡೈರೆಕ್ಟರ್ ಅಂತ. ಬಿಕಾಸ್ ಇಷ್ಟೊಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿ ಒಂದೇ ಫ್ರೇಮ್ನಲ್ಲಿ ಒಬ್ಬೊಬ್ಬ ಕ್ಯಾರೆಕ್ಟರೈಸೇಷನ್ಸ್ ಮಾಡಿಕೊಂಡು ಒಂದು ಇಡೀ ಪಿಕ್ಚರ್ನ ಸಾಲ್ವ್ ಮಾಡಬೇಕಂದ್ರೆ, ಅಂದರೆ ಒಂದು ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟರ್ಗೆ ಸಂಬಂಧನೇ ಇದೆ. ಇಟ್ಸ್ ಆಲ್ ಡಿಫ್ರೆಂಟ್. ಸೊ ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಐ ಆಮ್ ಸೋ ಪ್ರೌಡ್. ಕಲೆ ನನ್ನ ಜೊತೆಯಲ್ಲಿ ಫಸ್ಟ್ ಮಾಡುವಾಗ ಹಿ ವಾಸ್ ಆ್ಯಕ್ಚುಲಿ ಅ ಬ್ಯಾಕ್ ಡ್ಯಾನ್ಸರ್. ಅಲ್ಲಿಂದ ಅಸಿಸ್ಟೆಂಟ್ ಬಂತು, ಆಮೇಲೆ ನೆಕ್ಸ್ಟ್ ಕೊರಿಯೋಗ್ರಾಫರ್ ಆದ. ನೌ ಈಸ್ ಬಿಕಮ್ ಅ ಡೈರೆಕ್ಟರ್. ಸೊ ಪ್ರೌಡ್ ಆಫ್ ಇಟ್. ಆ್ಯಂಡ್ ಎಲ್ಲ ಆಲ್ ದ ಟೆಕ್ನಿಷಿಯನ್ಸ್ combined together have done a fantastic job. I'm so proud. And ನಾನು ಫಸ್ಟ್ ಟೈಮ್ ಒಂದು ಮುಸ್ಲಿಂ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತಮಿಳಲ್ಲಿ ಮಾಡಿದ್ದೀನಿ, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ವೇರ್ ಐ ಆಮ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ವೆರಿ ವೆರಿ ಥ್ರಿಲ್ಡ್ ಆ್ಯಂಡ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಕಲೆ, ಲವ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೀತಾ ಸೆಟ್ಟಲ್ಲಿ ನಿಮ್ಮನ್ನೆಲ್ಲ ನೋಡೋಕೆ ಭಾಳ ಖುಷಿ ಆಗ್ತಾ ಇದೆ. ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಕಲೈ ಮಾಸ್ಟ್ರು ಈ ಕತೆ ಹೇಳಿಬಿಟ್ಟು ಈ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ಹೇಳಿದಾಗಲೇ ನನಗೆ ಭಾಳ ಖುಷಿ ಆಗೋಯ್ತು. ಇನ್ನೊಂದು ಪ್ರಜ್ವಲ್ ಸರ್ ಜೊತೆ ಆ ಕ್ಯಾರೆಕ್ಟರ್ ಮಾಡ್ತಿರೋದು ಭಾಳ ಖುಷಿ. ಯಾಕಂದರೆ ಹಿಂದೆ ಆಲ್ರೆಡಿ ಗಣ ಸಿನಿಮಾದಲ್ಲಿ ಪ್ರಜ್ವಲ್ ಸರ್ ಜೊತೆ ಆ್ಯಕ್ಟ್ ಮಾಡಿದೆ. ಅದನ್ನು ರಿಲೀಸಿನ ಹಂತದಲ್ಲಿದೆ. ಅದ ರಿಲೀಸ್ಗಿಂತ ಮುಂಚೆನೇ ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪಾತ್ರನ ನಾನು ಮಾಡ್ತಿರೋದು ನನಗೆ ಬಹಳ ಖುಷಿ ಇದೆ. ಜೊತೆಗೆ ಸಿನಿಮಾಸ್ಟರ್ ಆಗಿರ್ಬೋದು, ನಮ್ಮ ಇನ್ನೊಬ್ಬರು ನಿರ್ದೇಶಕರಾಗಿರ್ಬೋದು, ಹಾಗೆ ಮೇಡಮ್ ಅವ್ರ ಜೊತೆ ಶ್ರೀಧರ್ ಸರ್ ಮತ್ತು ಒಳ್ಳೆ ಪ್ರೊಡಕ್ಷನ್ ಹೌಸ್. ಇನ್ನೊಂದು ಖುಷಿಯಾಗಿ ಹೇಳ್ಕೊಬೇಕು ಅಂತಂದರೆ, ರಾಬರ್ಟಲ್ಲಿ ಮಾಡಿದ್ದ ಕ್ಯಾರೆಕ್ಟ್ರು ಬಹಳ ಜನಕ್ಕೆ ಇಷ್ಟ ಆಗಿತ್ತು. ಅಂದರೆ ಶಿವರಾಜ್ ಕೇರ್ಪಟ್ಟಿ ಈ ಒಂದು ಬೇರೆ ಥರನೇ ಪಾತ್ರನ ಮಾಡಿದ್ದಾರೆ ಅಂತೇಳಿ. ಸೊ ಚೀತಾದಲ್ಲೂ ಕೂಡ ಅದೇ ರೀತಿಯಾಗಿ ವಿಭಿನ್ನವಾದಂತಹ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಸೊ ಅದು ಸಿನಿಮಾ ಬಿಡುಗಡೆ ಆದಮೇಲೆ ನೋಡಿದ್ಮೇಲೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಜನಗಳೇ ನೋಡ್ಬಿಟ್ಟು ಹೇಳಬೇಕು. ಬಟ್ ಅದು ಒಂದಂತೂ ಹೇಳಬಲ್ಲೆ, ಒಂದು ವಿಶೇಷವಾದಂತಹ ಪಾತ್ರ ನಂದು ಈ ಸಿನಿಮಾದಲ್ಲಿ. ಹಾಗೆ ಗುರು ಸರು ಕ್ಯಾಮ್ರಾ ವರ್ಕು ನಿಜವಾಗ್ಲೂ ಕಣ್ ತುಂಬ್ಕೊಳ್ಳುತ್ತೆ. ಅದೊಂದು ಒಂದೊಂದು ಶಾರ್ಟ್ಗಳನ್ನ ನೋಡ್ಬೇಕಿದ್ರೆ ಅಷ್ಟು ಅದ್ಭುತವಾದಂಥ ಕೆಲಸ ಆಗ್ತಾಯಿದೆ. ಒಂದು ಒಳ್ಳೆ ಸೆಟ್ಟು, ಒಂದು ಒಳ್ಳೆ ಅಟ್ಮಾಸ್ಫಿಯರ್, ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಸೆಟ್ಟು. ಸಿನಿಮಾ ಒಂದು ಚೂರು ಅಡೆತಡೆಯಿಂದ ಅಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಖಂಡಿತವಾಗ್ಲೂ ನಿರ್ಮಾಪಕರಿಗೆ ಹಾಕಿರೋ ಹಣ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ.
ಅಂತೂ ನೋಡ್ಬಿಡ್ತೀರಾ ಅಂತ ಒಳಗೆ ಹಾಕೊಂಡೆ. ಮಾತಾಡ್ತೀನಿ, ವಿಜುವಲ್ ಇಟ್ಟಿರೋದು ಯಾಕೆ ಅಂತಾನೆ ಗೊತ್ತಾಗಬೇಕಾಗ. ಅದೇ ಹೀರೋ ಚಚ್ಚಿತಾ ಇದ್ರೆ ನೀವು ವಿಜುವಲ್ ನೋಡಿ. ಸಿಗ್ನಲ್ ಕೊಡೋದು ಡಿಫ್ರೆಂಟ್ ಅಂತಂದಾಗ ಇನ್ನೂ ಬೇರೆ ಅನ್ಕೋಬಹುದು. ವಿಜುವಲ್ ಯಾರ್ಯಾರು ಹೊಡಿತೀವಿ ನಾವು ಅಂತ. ಇನ್ನೊಂದು ಕತೆ ಹುಡ್ತಾ ಇತ್ತು. ಸೊ ಅದೇ ಅಂದ್ರೆ ಇದೇ ಹಿಂಗೆ ಇರ್ಲಿ, ಹಿಂಗೆ ಅನ್ಕೊಂಡಿರ್ಲಿ. ಸಿನಿಮಾ ರಿಲೀಸ್ ಆದಾಗ ನೋಡಿದಾಗ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ವಿಶೇಷವಾದ ಪಾತ್ರ. ಥ್ಯಾಂಕ್ ಯು ಮಾಸ್ಟರ್, ಇವತ್ತು ಪಾತ್ರ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲಾವರ್ತಿ ಒಬ್ಬ ಬರಹಗಾರನಾಗಿ ಚೀತಾ ಏನು ಖುಷಿ ಕೊಟ್ಟಿದೆ ಅಂದರೆ ಸಂಪೂರ್ಣವಾದಂಥ ಒಂದು ಕಮರ್ಷಿಯಲ್ ಬರೆಯುವಂಥದ್ದು ಮಾತ್ರ ಅಂದರೆ ಅವ್ರು ಕೇಳ್ದಂಗೆ ಸಮಾಜ ಕಳಕಳಿ ಇರುವಂಥದ್ದು, ಜನರಿಗೆ ಇವತ್ತು ಮುಟ್ಟುವಂಥದ್ದು. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಮಾರ್ಕೆಟಿಂದ ಜನರು ದೂರ ಇದ್ರೇನು ಜನರಿಗೆ ಮಾರ್ಕೆಟ್ ದೂರ ಇಲ್ಲ. ಸೊ ದಿನನಿತ್ಯ ಜೀವನದಲ್ಲಿ ಬಳಸುವಂಥ ಪ್ರತಿಯೊಂದು ವಸ್ತುವಲ್ಲಿ ಮಾರ್ಕೆಟ್ನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ ಅನ್ನೋಂಥ ಒಂದು ತಾತ್ಪರ್ಯ ಇರುವಂಥದ್ದು. ಸೊ ಆ ನಿಲುವು ನಾನು ತೊಗೊಂಡಾಗ ಮಾಸ್ಟ್ರು ಒಂದು 5 ಇಯರ್ಸಿಂದ ಟ್ರಾವೆಲ್ ಮಾಡಿರುವಂಥ ಒಂದು ಸ್ಟೋರಿನ ಅವ್ರು ಹೇಳುವಾಗ ಪ್ರತಿಯೊಂದರಲ್ಲೂ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದೇನೆಂದರೆ ಕ್ಯಾರೆಕ್ಟರೈಸೇಷನ್. ಅಂದರೆ ಸೆಟ್ಲ್ ಆಫ್ ಇರುತ್ತೆ, ಪೇ ಆಫ್ ಇರುತ್ತೆ. ಅಂದರೆ ಒಂದು 80% ಆಫ್ ಇವತ್ತಿನ ಬ್ಯುಸಿ ಲೈಫಲ್ಲಿ ಕೆಲಸ ಮಾಡಿ ಊಟ ಮಾಡಿ ಮಲಗಿ ಅವ್ರದ್ದಾದಂಥ ಜೀವನ ನೋಡ್ತಾ ಇರೋ ಟೈಮಲ್ಲಿ ಥಿಯೇಟ್ರಿಗೆ ಬಂದು ನೋಡಿದಾಗ ಇದು ನಮ್ಮ ಕತೆ, ನಮಗೆ ಸಂಬಂಧಪಟ್ಟ ಕತೆ, ನಮಗಾಗಿ ಯಾರೋ ಒಬ್ರು ಮಾತಾಡ್ತಾ ಇದ್ದಾರೆ ಅನ್ನೋವಂಥದ್ದು ಒಂದು ವಿಚಾರವಾಗಿ ಕತೆ ಪೂರ್ವಕವಾಗಿ ಇರುವಂಥದ್ದು ಅದು ಸ್ಕ್ರಿಪ್ಟಲ್ಲಿ. ಇನ್ನು ಹೀರೋ ಸರ್ ಪಾತ್ರ ಬಗ್ಗೆ ಮಾತಾಡೋದಾದರೆ ಮಾಸ್ಟರ್ ಹೇಳ್ದಂಗೆ ಚೀತಾ ಇಸ್ ದ ಸ್ಪೀಡ್. ಸೊ ಒಂದು ರಭಸವಾಗಿ ವೇಗವಾಗಿ ಹೋಗ್ತಾ ಇರೋಂಥ ಈ ಒಂದು ಮಾರ್ಕೆಟಲ್ಲಿ ಒಂದು ದೊಡ್ಡ ರೀತಿಯಾದಂಥ ಒಂದು ಏನು ಹೇಳೋದು ಮುಂದಿನ ಪೀಳಿಗೆಗೆ ಬೇಕಾಗುವಂಥ ಯೋಚನೆ ಮಾಡುವಂಥ ಒಂದು ಆಲೋಚನೆಯಾಗಿ ಹೀರೋ ಒಂದು ಪಾತ್ರ ಪೋಟ್ರೆ ಆಗಿರುವಂಥದ್ದು. ಮತ್ತು ಎಕ್ಸ್ಪೆಷಲಿ ಪ್ರಜ್ವಲ್ ಸರ್ಗೆ ಬರೆಯುವಾಗ ಮೊದಲು ಅವರು ನನಗೆ ಬರೆಯುವಂಥ ಆಸ್ಪದ ಕೊಟ್ಟಿದ್ದು ಮತ್ತು ನನ್ನ ನಂಬಿಕೆ ಇಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವ್ರದ್ದು ಸ್ವ್ಯಾಗ್ ಅಂಡ್ ಸ್ಟೈಲ್ ಬೇರೆಯೇ ಇರುತ್ತೆ. ಮತ್ತು ಎಮೋಷನ್ಸಲ್ಲಿ ಅವ್ರ ಇನ್ವಾಲ್ವ್ಮೆಂಟು ತುಂಬಾ ಬೇರೆ ಆಗಿ ಬರ್ತಾ ಇದೆ. ಪ್ರತಿಯೊಂದರಲ್ಲೂ ಡೆಫಿನೆಟ್ಲಿ ಅವರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ರೀತಿಯಲ್ಲಿ, ಅಂದರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಕನೆಕ್ಟ್ ಆಗೋ ರೀತಿಯಲ್ಲಿ ಅವ್ರ ಪಾತ್ರ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ. ಮತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ DOP ಗುರುಪ್ರಸಾದ್ ನರ್ನಾಡ್ ಅಂತ. ಸೊ ಅವರು ವಿಜುವಲ್ಸು ಈ ಮಾರ್ಕೆಟ್ಗೆ ತುಂಬ ಪೂರಕವಾಗಿ ಬರ್ತಿದೆ. ಅಂದರೆ ಒಂದು ಕಥೆನ ವಿಜುವಲ್ ಯಾವತ್ತೂ ಡಾಮಿನೇಟ್ ಮಾಡಬಾರ್ದು, ಎರಡೂ ಸಮಂಜಸವಾಗಿ ಹೋಗಬೇಕು. ಅದಕ್ಕೆ ಪೋಟ್ರೆ ಆಗೋ ಥರ, ಅಂದರೆ ನೀವು ಹೊರಗಡೆ ನೋಡಿರೋಂಥ ಮಾರ್ಕೆಟ್ನ ಒಂದು ದೊಡ್ಡ ಸ್ಕೇಲಲ್ಲಿ ಸೆಟ್ ಹಾಕಿ ನಾವು ಮಾಡ್ತಾ ಇರೋದು ಏನಿದೆಯೋ ಅದು ಪೂರಕವಾಗಿ ಇದು ಸೆಟ್ಟಾ ಇಲ್ಲ ರಿಯಲ್ಲ ಅನ್ನೋ ರೇಂಜ್ಗೆ ನಿಮಗೆ ಸಿನಿಮಾನಲ್ಲಿ ವಿಜುವಲ್ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದು ಮಾತ್ರ ಸತ್ಯ. ಮುಖ್ಯವಾಗಿ ಮೈನಾಗಿ ಕ್ಯಾರೆಕ್ಟರೈಸೇಷನ್ಸ್ ಬಗ್ಗೆ ಹೇಳಿದೆ ಮತ್ತು ಟೆಕ್ನಿಷಿಯನ್ಸ್ ವೈಸ್ ಬಗ್ಗೆ ಹೇಳಿದೆ. ಓವರಾಲ್ ಆಗಿ ಇದು ಜಸ್ಟ್ ಬಿಗಿನಿಂಗ್. ಇನ್ನು ಹೋಗ್ತಾ ಹೋಗ್ತಾ ಚೀತಾ ಸ್ಪೀಡು ನೋಡ್ತೀರಾ ಅಂತ ಹೇಳಿ. ಥ್ಯಾಂಕ್ ಯು ಅಂತ. ಜೊತೆಗೆ ಡೈರೆಕ್ಟರ್ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಕಲೆ ಮಾಸ್ಟರ್ಗೆ ಹೇಳಬೇಕು. ಆ್ಯಕ್ಚುಲಿ ಫಸ್ಟ್ ಸಲ ಅವರು ಕ್ಯಾರೆಕ್ಟರ್ ಪೋಟ್ರೆ ಮಾಡಿ ಇದೊಂದು ಮಾಡಬೇಕು ಅಂತ ಹೇಳಿದ್ರು. ಪ್ರಜ್ವಲ್ ಸರು ಅದನ್ನು ಹೇಳಿ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ಚಿನಿ ಮಾಸ್ಟರ್ ಹೇಳಿದ್ರೆ ಮಾಸ್ಟ್ರು ಬಾ ಅಂದರೆ ಬರ್ತೀನಿ, ಹೋಗು ಅಂದರೆ ಹೋಗ್ತೀನಿ. ಅದು ಮಾತ್ರನೇ ಗೊತ್ತಿರೋದು ನಿಮಗೆ. ನಾವು ಸರಸ್ವತಿ ಪುತ್ರರು, ಬರೆಯೋದು ಮಾತ್ರ ಗೊತ್ತು, ತೆಗೆಯೋದು ಮಾತ್ರ ಗೊತ್ತು. ನಮ್ಮ ಕೈಯಲ್ಲಿ ತೆಗೆಸ್ತಿದ್ದಾರೆ ಅಂದರೆ ಅದೆಲ್ಲ ನಮ್ಮ ನಿರ್ದೇಶಕರಾದಂಥ ಕಲೆ ಮಾಸ್ಟರ್. ಲೇಖನ ಫಸ್ಟ್ ಟೈಮು ಫಿಲಮ್ ಮಾಡ್ತಾ ಇರೋದು. ಫಸ್ಟಿಗೆಲ್ಲ ನಾನು DKD ಮಾಡಾಗಿದೆ. ಅನ್ನ ಸಾರು ತಿಂತೀನಿ. ಬೆಳಗ್ಗೆ ಹೊತ್ತಿಗೆ ಇಡ್ಲಿ, ಮಧ್ಯಾಹ್ನ ಹೊತ್ತಿಗೆ ಅನ್ನ ಸಾರು, ರಾತ್ರಿನೂ ಅನ್ನ ಸಾರು. ಟೈಮು 6 ಗಂಟೆ ಊಟ ಮಾಡೋ ಟೈಮು. ಮನೆಗೆ ಹೋಗೋ ಟೈಮು. ಹೆಸರು ಲೇಖನ. ಸಿನಿಮಾದಲ್ಲಿ ಮುನ್ನಿ ಕ್ಯಾರೆಕ್ಟರು.
ಕ್ಲಾಸ್ ಓದ್ತೀಯಾ? ಎಷ್ಟನೇ ಕ್ಲಾಸ್ ಓದ್ತೀಯಾ? ಫಸ್ಟ್ ಸ್ಟ್ಯಾಂಡರ್ಡು. ಸ್ಕೂಲ್ ಡ್ರೆಸ್ಸಲ್ಲೇ ಬಂದ್ಬಿಟ್ಟಿದ್ಯಾ? ಹೌದು. ಮಾಸ್ಟರು ಚೆನ್ನಾಗಿ ಮಾಡಿಸ್ತಾರೆ. ನನಗೆ ಪ್ರಜುಮಮ್ಮ ಇಷ್ಟ, ಮತ್ತೆ ಕಲೈ ಮಾಸ್ಟರ್ ಇಷ್ಟ, ಎಲ್ಲರೂ ಇಷ್ಟ, ನೀವು ಇಷ್ಟ, ಚಿನ್ನಿ ಮಾಸ್ಟರು ಇಷ್ಟ, ಎಲ್ಲರೂ ಇಷ್ಟ. ಫಸ್ಟು ಮೊದಲನೇದಾಗಿ ಆ್ಯಕ್ಚುಲಿ ಕಲೆ ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ಯಾಕಂದರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಈ ಜವಾಬ್ದಾರಿನ ಫಸ್ಟ್ ಕೊಟ್ಟಿರೋದಕ್ಕೆ. ಇದು ಕಂಪ್ಲೀಟ್ ಅವ್ರದ್ದೊಂದು ವಿಷನ್ ಆ್ಯಕ್ಚುಲಿ ಒಂದು ಮಾರ್ಕೆಟಲ್ಲಿ ಕಂಪ್ಲೀಟ್ ಈ ಸ್ಟೋರಿ ಕೊಡ್ಬೇಕಂತ. ಸೊ ನಾವು ಇದನ್ನು ರಿಯಲ್ ಲೊಕೇಶನಲ್ಲಿ ಅವಾಗ ಸರ್ ಕೇಳ್ದಂಗೆ ಸೆಟಲ್ ಯಾಕೆ ಮಾಡ್ತಿದ್ದಾರೆ, ರಿಯಲ್ ಲೊಕೇಶನ್ ಮಾಡ್ಬೋದಿತ್ತು ಅಂತ. ರಿಯಲ್ ಲೊಕೇಶನಲ್ಲಿ ನಮಗೆ ನಮ್ದೊಂದು ಆ ಕಂಟ್ರೋಲ್ ಎನ್ವೈರನ್ಮೆಂಟ್ ನಮ್ಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ಜನ ಮತ್ತು ಇದಕ್ಕೆ. ಸೊ ಹಾಗಾಗಿ ನಾವು ಇದು ಕಂಪ್ಲೀಟ್ ಮಾರ್ಕೆಟ್ನೇ ಫುಲ್ಲು ಈ ಸೆಟ್ ಹಾಕಿ ಇದೆಲ್ಲ ಮಾಡೋಣ ಅಂತಂದು ಹೇಳಿ ಡಿಸೈಡ್ ಆಯಿತು. ಸೊ ಅದ್ರ ತಕ್ಕಂತೆ ಶಿವ ಸರ್ ಜೊತೆ ಡಿಸ್ಕಸ್ ಮಾಡಿ ಸೊ ಕಂಪ್ಲೀಟಾಗಿ ಏನೇನು ಬೇಕು ಏನೇನಿಲ್ಲ ಅಂತೆಲ್ಲ ನಮ್ಮದು ಸೀನ್ ಪ್ರಕಾರ ಮಾರ್ಕೆಟಲ್ಲಿ ಏನೇನು ತೋರಿಸ್ತಾ ಇದೀವಿ ಅಂತೆಲ್ಲ ಡಿಸೈಡ್ ಮಾಡಿ ಸೊ ಈ ಒಂದು ಮಾರ್ಕೆಟ್ ಈ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ. ಸೊ ಅದೇ ನೆಕ್ಸ್ಟ್ ಸಿನಿಮಾ ಅಂತೂ ಪ್ರಜ್ವಲ್ ಸರ್ ಆ್ಯಕ್ಚುಲಿ ನೀವು ನಂಗಂತೂ ಪರ್ಸ್ನಲಿ ಈ ಥರ ನಮ್ಮ ಪ್ರೀವಿಯಸ್ ಅಂದರೆ ಬೇರೆ ಥರನೇ ಕಾಣ್ತಿದೆ, ಬೇರೆ ಥರನೇ ಬರ್ತಾ ಇದೆ ಸಿನಿಮಾ ಆ್ಯಕ್ಚುಲಿ. ಸೊ ಮುಂದೆ ಎಲ್ಲ ಬರ್ತಾ ಇರೋದಕ್ಕೆ ನೀವು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಔಟ್ಪುಟ್ ಹೆಂಗೆ ಬರ್ತಿದೆ ಸರ್? ಕಲರ್ಫುಲ್ ಆಗಿ ಬರ್ತಿದೆ ಹೇಗೆ? ಚೆನ್ನಾಗಿ ಬರ್ತಾ ಇದೆ ಸರ್. ಸೊ ನಾವೇನು ಇದುವರೆಗೂ ಒಂದು ಕಲರ್ ಪ್ಯಾಲೆಟ್ ಒಂದು ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಅದ್ರ ಪ್ರಕಾರ ಇದುವರೆಗೂ ಅಚೀವ್ ಆಗಿದೆ. ಬ್ಲ್ಯಾಕ್ ಇಲ್ಲ ತಾನೆ, ಕಲರ್ ಅದಕ್ಕೆ ಸ್ವಲ್ಪ ಮುಂದೆ ಬಂದ್ಬಿಡಿ. ನಮಸ್ಕಾರ. ಕಲೈ ಮಾಸ್ಟರ್ ಅವರು ಅವ್ರಿಗೆ ಯಾರು ಸಜೆಸ್ಟ್ ಮಾಡಿದ್ರು ನನ್ನನ್ನು ಗೊತ್ತಿಲ್ಲ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಹಿರಿಯ ಕಲಾವಿದ ಅಂತೇಳಿ ನಾನಿದ್ದೀನಿ, ನಾನು ಒಬ್ಬನೇ ಅಂತ ಕಾಣು. ಇಲ್ಲ, ಎಲ್ಲರೂ ಇದ್ದೀರಿ ಸರ್. ನೀವೆಲ್ಲ ಮಾಡಿರೋದು ನನ್ನ ಪುಣ್ಯ ಸರ್. ಅಲ್ಲ, ನಾನು ಇಂಡಸ್ಟ್ರಿಗೆ ಬಂದು 43 ವರ್ಷ ಆಯಿತು. ಅವರು ಇದ್ದಾರೆ, ನಮ್ಮ ಶ್ರೀಧರ್ ಅವರು ಇದ್ದಾರೆ, ನನ್ನ ಸಮಾನರು. ನಾವಿಬ್ಬರು ಇದ್ದೀವಿ ಈ ಸಿನಿಮಾದಲ್ಲಿ ಹಿರಿಯರು. ಪ್ರಜ್ವಲ್ ಅವ್ರ ಜೊತೆಯಲ್ಲಿ ನಾನು ಹಿಂದೆ ಮಾಡಿದ್ದೀನಿ, 2 ಸಿನಿಮಾ ಮಾಡಿದ್ದೀನಿ, ಒಳ್ಳೆ ಪಾತ್ರನೇ ಮಾಡಿದ್ದೀನಿ. ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಸಜೆಸ್ಟ್ ಮಾಡಿದ್ದೀರಾ, ಪಾತ್ರ ಮಾಡಿಸ್ತಾ ಇದ್ದೀರಾ, ಭಾಳ ಖುಷಿ ಆಯಿತು. ಆಮೇಲೆ ಮೆಗಾ ಶೆಟ್ಟಿ ಅವರು ಧಾರಾವಾಹಿಯಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದಂಥ ಅವರು ನಾಯಕಿ. ಸೊ ಅವರಿರೋದು ಕೂಡ ಪ್ರಜ್ವಲ್ ಅವ್ರ ಜೊತೆಯಲ್ಲಿ ಇದು ಮೊದಲನೇ ಚಿತ್ರ ಅಂತ ಕಾಣುತ್ತೆ. ಭಾಳ ಖುಷಿ ಆಯಿತು. ಕಾಂಬಿನೇಷನ್ ಚೆನ್ನಾಗಿದೆ. ಆಮೇಲೆ ಅವ್ರು ಚೆನ್ನಾಗಿದೆ. ಪಾತ್ರಗಳು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಸ್ಟೋರಿ ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಈ ಥರ ಸೆಟ್ಟನ್ನು ನಾನು ಚೆನ್ನೈಯಲ್ಲಿ ನೋಡ್ತಾ ಇದ್ದೆ, ಹೈದರಾಬಾದಲ್ಲಿ ನೋಡ್ತಾ ಇದ್ದೆ. ಭಾಳ ವರ್ಷಗಳಿಂದನೇ ಚೆನ್ನೈಯಲ್ಲಿ ನೋಡಿದ್ದೀನಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಸೆಟ್ ನಾನು ನೋಡ್ತಾ ಇರೋದಿದೆ ಫಸ್ಟು. ಇಷ್ಟು ದೊಡ್ಡ ಮಟ್ಟದ ಒಂದು ರಿಯಲ್ ಮಾರ್ಕೆಟ್ ಥರನೇ ಇದೆ. ಖುಷಿ ಆಯಿತು. ಪುಟ್ಟ ಮಗು ಕೂಡ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಮತ್ತು ನಮ್ಮ ರೈಟ್ರು ಅವರು ಕೂಡ ಒಂದು ಬಹಳ ವಿಶೇಷವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಕೇರ್ಪೇಟೆ ಶಿವರಾಜ್ ಅವರು ಒಂದು ಭಾಳ ವಿಭಿನ್ನವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಖುಷಿ ಆಯಿತು. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಲೇಟಾಗಿ ಹೇಳ್ತಾ ಇದ್ದೀನಿ, ಬಟ್ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ವಲ್ಲ ಹೇಳಿ. ಸರ್ ಆ ಕಡೆ ಬರಬೇಕು. ನೀವು ತಲೆನೇ ಬರ್ತೈತೆ ನನಗೆ. ಇಲ್ಲ ರೈಟ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಕಡೆ ಹೋಗ್ಬಿಡ್ರಿ. ಎಲ್ಲ ಸೆಟ್ ಮಾಡಿ ಫಸ್ಟೇ ಆಡಿಯೋ ಬರ್ತಾ ಇಲ್ಲ. ಅವನೇ ಚೇಂಜ್ ಮಾಡ್ತಾರೆ ಬಿಡಿ. ರೈಟ್ ಮಾಡ್ಕೊಳ್ಳಿ. ಎಲ್ಲರೂ ಆರಾಮ ಇವರೆಲ್ಲ ತೆಗಿತೀವಿ. ಸೆಕೆಂಡ್ ಟೇಕು ಇನ್ನೊಂದ್ಸತಿ ನಮಗೆ ಫಸ್ಟ್ ಟೇಕ್ ಮಾಡೋ ಅಭ್ಯಾಸ ಇದೆ. ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಮತ್ತು ಇನ್ ಅಡ್ವಾನ್ಸ್
ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ. ಈ ಚೀತಾ ಸಿನಿಮಾದಲ್ಲಿ ಹೆಸರು ಕ್ಯಾರೆಕ್ಟರ್ ಹೆಸರಿಲ್ಲ, ಬಟ್ ಎಲ್ಲರೂ ದಾದಾ ದಾದಾ ಅಂತ ಕರೀತಾರೆ. ಇಡೀ ಮಾರ್ಕೆಟಲ್ಲಿ ನಡೆಯೋ ಆಗು ಹೋಗುಗಳಿಗೆ ಸಾಕ್ಷಿ ಅಂತ ಹೇಳ್ತಾರೆ. ಅಂದರೆ ನಡೆಯೋ ದಿನಗಳಿಗಾದ್ರೆ ನಡೆಯೋ ವ್ಯಾಪಾರ, ಸಂಬಂಧಗಳು, ಜಗಳ, ಎಲ್ಲದಕ್ಕೂ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಒಂದು 50 ವರ್ಷದಿಂದ ನಾನು ಸುಮಾರು ಇಲ್ಲ ಅಂಗಡಿ ಇಟ್ಕೊಂಡಿರೋನು. ನಂದು ಶಾಪ್ ನಂಬರ್ 45. ತರಕಾರಿ ಇತ್ಯಾದಿ ಇದೆ. ಸುಮಾರು 2 ತಿಂಗಳಿಂದ ಇಲ್ಲೇ ಇದ್ದೀನಿ, ಬೆಳಗಿಂದ ರಾತ್ರಿವರೆಗೂ. ಬಂದಾಗ ನಾನು ಈ ಕಲರ್ ಇದ್ದೆ, ಈ ಕಲರ್ ಆಗಿದ್ದೀನಿ. ಕಲೆ ಮಾಸ್ಟ್ರು. ಹೌದು, ಜ್ವರ ಇದೆಯಪ್ಪ. ಸೊ ಇಷ್ಟು ಹೇಳ್ಬೇಕು, ಚೆನ್ನಾಗಿದೆ. ಆಮೇಲೆ 2 ತಿಂಗಳ ಧೂಳು ಕೂಡದೆ ಹೆಂಗೆ ಬದುಕ್ಬೋದು ಅನ್ನೋದು ಕಲಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಎಲ್ಲರೂ ಇದ್ದಾರೆ. ಆಮೇಲೆ ಪ್ರಜ್ವಲ್ ಜೊತೆ ನಮ್ಮ ಒಂದು ಅದೃಷ್ಟ ಅಪರ್ಚುನಿಟಿ ಎಲ್ಲ ಇರೋದು. ಅವ್ರ ಅಪ್ಪನ ಜೊತೆನೂ ಮಾಡ್ತಾ ಇದ್ದೆ. ಈಗ ಪ್ರಜ್ವಲ್ ಜೊತೆನೂ 4-5 ಸಿನಿಮಾ ಹೆಚ್ಚು ಕಡಿಮೆ ಮಾಡ್ತಾನೆ ಬಂದಿದ್ದೀವಿ. ವಂಡರ್ಫುಲ್. ಮೇಘಾ ಶೆಟ್ಟಿ ಅವರು ಇದೇ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. 4 ವರ್ಷದಿಂದ ಎಲ್ರಿಗೂ ಪರಿಚಯ. ನಮ್ಮಲ್ಲಿ ಆ ಟೈಮ್ ಅಂದರೆ ಯಾರಿಗೂ ಕಾಫಿ ಊಟ ಇವರು 10 ಕರ್ಬೆ ಎಲ್ಲ ಮುಗಿದ ಮೇಲೆ ನಮಗೆ ಊಟ ಸಿಗೋದು ಎಲ್ಲ ಹೆಚ್ಚು ಕಡಿಮೆ ಹತ್ತಿದಾರಪ್ಪ. 4 ವರ್ಷ ನಾನು ನೋಡಿದಾಗೆ. ಹಾಂ, ಥ್ಯಾಂಕ್ಸ್. ಇನ್ಯಾರು ನಮ್ಮ ಚಿನ್ನಿ ಮಾಸ್ಟ್ರು, ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಕೆಲಸ ಮಾಡಿದ್ದ. 1-2 ಸಿನಿಮಾದ ಕೆಲಸ ಮಾಡಿದ್ದೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಚಿನ್ನಿ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ವಿ. ಶಿವರಾಜು, ರಾಮನ್ ಅವರು, ಗುರು, ಕೃಷ್ಣ ಅವರು ಎಲ್ಲರ ಜೊತೆ ನೋಡ್ತೀವಿ. ಸೊ ಮಾರ್ಕೆಟ್ 2 ತಿಂಗಳಿಂದ ಇಲ್ಲೇ ಇರೋದ್ರಿಂದ ಹೆಚ್ಚು ಕಡಿಮೆ ಮನೆಗೇನು ಜಾಸ್ತಿ ನಾನು ಇಲ್ಲೇ ಇದ್ದೀನಿ. ಸೊ ಚೆನ್ನಾಗಿದೆ, ಅಷ್ಟರ ಮಟ್ಟಿಗೆ ಪಳಗಿದ್ದೀನಿ. ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ, ಮುಂದೇನು ಚೆನ್ನಾಗಿ ಮಾಡ್ತಾರೆ. ಹಾಗೆ ಇಷ್ಟು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.